ಮಾತ್ರವಲ್ಲ, ಕನ್ನಡ ಚಿತ್ರರಂಗದ ಸಾಕಷ್ಟು ಜನ ತಾರೆಯರು ಈ ಅಮ್ಮನವರ ಸನ್ನಿಧಾನಕ್ಕೆ ಬರ್ತಾರೆ. ಅವರ ಕಷ್ಟಗಳನ್ನ ಹೇಳ್ಕೊಳ್ತಾರೆ, ಅವರ ಖುಷಿಯ ಕ್ಷಣಗಳನ್ನ ಇಲ್ಲಿ ಕಳೀತಾರೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಡೆಸ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ. ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಹಾಯ್ ಮೇಡಮ್, ನಮಸ್ಕಾರ. ಒಳ್ಳೆ ಮನಸ್ಸಿನ ನಾಯಕಿಯರ ಪೈಕಿ ನಮ್ಮ ರೂಪಿಕಾ ಕೂಡ ಒಬ್ರು. ಸೊ ಒಂದು 10 ವರ್ಷದ ಹಿಂದೆ ನಾನು ಫಸ್ಟ್ ಟೈಮ್ ಈ ಒಂದು ಕ್ಷೇತ್ರಕ್ಕೆ ಬರುವಂತಹ ಒಂದು ಸಾಧ್ಯತೆ ಆಯ್ತು. ನನ್ನ ಜೀವನದಲ್ಲಿ ಶಕ್ತಿ ದೇವತೆ ತುಂಬಾನೇ ಒಂದು ಪವರ್ಫುಲ್ ರೋಲ್ ನ ಪ್ಲೇ ಮಾಡಿದ್ದಾರೆ ಆಲ್ರೆಡಿ. ಎಲ್ಲಾ ಕಷ್ಟ ಸಂದರ್ಭದಲ್ಲೂ ನನ್ನ ಜೊತೆ ಆಗಿದ್ದಾರೆ. ಬೇರೆ ಎಲ್ಲ ದೇವಸ್ಥಾನ ಆತರ ಇರಲ್ಲ. ಸೊ ಈ ತಾಯಿ ಸನ್ನಿಧಿ ಅದೊಂದು ವಿಶೇಷ. ಬೆಳಗ್ಗೆ ಬಂದಾಗ ನಾವೇ ಹಾಗೆ ಆ ತಾಯಿಗೆ ನೀರು ಹಾಕಿ ನಾವು ಅಭಿಷೇಕ ಮಾಡುವಂತ ಒಂದು ಪುಣ್ಯ ನಮ್ಮಲ್ಲಿ ಸಿಗುತ್ತೆ. ನಂಬಿ ನಾವೇನೇ ಕೆಲಸ ಮಾಡಿದ್ರು, ಶ್ರದ್ಧೆಯಿಂದ ನಾವು ಮಾಡಿದ್ರು, ಐ ಥಿಂಕ್ ಆ ತಾಯಿ ನಮ್ಮ ಕೈ ಹಿಡಿತಾಳೆ ಅಂತ ಹೇಳಿ. ನೀವು ಕೇಳಿ 2-3 ಸೆಕೆಂಡ್ಗೆ ಹೂವು ಕೊಟ್ಟಿದ್ದು ಎಷ್ಟು ಖುಷಿ. ಐ ಥಿಂಕ್ ಮೈ ಜುಮ್ ಅಂತ ನನಗೆ ವೈಬ್ರೇಷನ್ ಅನ್ಸ್ಕೊಂಡ್ರೆ ಹೋಗಿ ಕಣ್ಣು ಮುಚ್ಕೊಂಡು ಕಣ್ ತೆಗಿತೀನಿ, ದೇವ್ರ ಪ್ರಸಾದ ಕೊಟ್ಟರು ನನಗೆ. ಐ ಥಿಂಕ್ ಆ ತಾಯಿ ಶಕ್ತಿನೇ ಅದು ಅಂತ ಹೇಳ್ಬೋದು. ಪರ್ಸನಲ್ ಲೈಫ್ ಬಗ್ಗೆನೂ ಹೌದು ಅಂಡ್ ಪ್ರೊಫೆಷನಲ್ ಲೈಫ್ ಬಗ್ಗೆನೂ ಹೌದು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾನು ಬೆಂಗಳೂರಿನ ಪ್ರಸಿದ್ಧ ಮತ್ತು ಪವರ್ಫುಲ್ ದೇವಸ್ಥಾನವಾಗಿರತಕ್ಕಂಥ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ಸನ್ನಿಧಿಯಲ್ಲಿದ್ದೇನೆ. ಸೊ ನಾನು ಈ ದಿನ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಪ್ರಮುಖವಾದಂತಹ ಕಾರಣ ಇದೆ. ಏನಂದ್ರೆ, ಸಾಮಾನ್ಯರು ಮಾತ್ರವಲ್ಲ, ಕನ್ನಡ ಚಿತ್ರರಂಗದ ಸಾಕಷ್ಟು ಜನ ತಾರೆಯರು ಈ ಅಮ್ಮನವರ ಸನ್ನಿಧಾನಕ್ಕೆ ಬರ್ತಾರೆ. ಅವರ ಕಷ್ಟಗಳನ್ನ ಹೇಳ್ಕೊಳ್ತಾರೆ, ಅವರ ಖುಷಿಯ ಕ್ಷಣಗಳನ್ನ ಇಲ್ಲಿ ಕಳೀತಾರೆ. ಸೊ ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟಿ, ಬಹುಮುಖ ಪ್ರತಿಭೆ ರೂಪಿಕಾ ಅವರು ಕೂಡ ಸೊ ಈ ಕ್ಷಣ ನನ್ನ ಜೊತೆ ಒಂದು ಸ್ಪೆಷಲ್ ಕಾರ್ಯಕ್ರಮದಲ್ಲಿ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಡೆಸ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ. ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಹಾಯ್ ಮೇಡಮ್, ನಮಸ್ಕಾರ. ಇವ್ರಿಗೊಂದು ಪ್ಯಾನ್ ಮಾಡಿ, ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಲಕ್ಷ್ಮಿನೇ, ಸಾಕ್ಷಾತ್ ಲಕ್ಷ್ಮಿನೇ ಧರೆಗಿಳಿದಂತೆ ಕಾಣಿಸ್ತಾ ಇದೆ. ಇದು ಉತ್ಪ್ರೇಕ್ಷೆಯ ಮಾತಲ್ಲ, ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ಒಂದು ಕಳೆ ಕಾಣಲಿಕ್ಕೆ ಕಾರಣನೂ ಇದೆ. ಯಾಕಂದ್ರೆ ಅವ್ರ ಮನಸ್ಸು ಅಷ್ಟೇ ಒಂದು ಮೃದು, ಮತ್ತೆ ಒಳ್ಳೆ ಮನಸ್ಸಿನ ನಾಯಕಿಯರ ಪೈಕಿ ನಮ್ಮ ರೂಪಿಕಾ ಕೂಡ ಒಬ್ರು. ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ವಿಶೇಷ ಕಾರ್ಯಕ್ರಮ ಅಮ್ಮನವರ ಸನ್ನಿಧಿಯಲ್ಲಿ ಆಗುತ್ತೆ. ಈ ಒಂದು ಸನ್ನಿಧಾನಕ್ಕೆ ಅವರು ಎಷ್ಟು ವರ್ಷದಿಂದ ಬರ್ತಿದ್ದಾರೆ, ಸೊ ಈ ಸನ್ನಿಧಾನಕ್ಕೆ ಬಂದ್ಮೇಲೆ ಅವರ ಬದುಕಿನಲ್ಲಿ ಯಾವ ರೀತಿ ಬದಲಾವಣೆ ಆಯಿತು, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮ್ಮ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಗ್ಯಾರಂಟಿ ನ್ಯೂಸ್ ನ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ಖಂಡಿತ ನಾವು ಹಬ್ಬನ ಮನೇಲಿ ಆಚರಣೆ ಮಾಡ್ತಾ ಇರ್ತಿದ್ವಿ, ಅಥವಾ ನಾವು ಸ್ಟುಡಿಯೋ ಸೆಟಪ್ ಅಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಆದ್ರೆ ನನ್ನ ಮನಸ್ಸಿಗೆ ಹತ್ತಿರವಾದಂತ ಒಂದು ಕ್ಷೇತ್ರಕ್ಕೆ ನನ್ನ ಕರ್ಕೊಂಡು ಬಂದು, ಸೊ ವರಮಹಾಲಕ್ಷ್ಮಿನ ಇನ್ನಷ್ಟು ಒಂದು ಸ್ಪೆಷಲ್ ಮಾಡಿದ್ದೀರಾ. ಸೊ ಇದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಕೂಡ ಅಷ್ಟೇ, ಯಾಕಂದ್ರೆ ಎಷ್ಟೋ ವರ್ಷದ ಒಂದು ಸ್ನೇಹ ಮತ್ತೆ ನಾವು ಒಂದಾಗಿ ಸೇರ್ಕೊಂಡಿದ್ದೀವಿ. ಆ್ಯಂಡ್ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಕೂಡ ಆರೋಗ್ಯ, ಐಶ್ವರ್ಯ ಮತ್ತೆ ಆ ತಾಯಿ ಒಂದು ಸುಖ ಸಂತೋಷನ ನೀಡಿ ಕಾಪಾಡಲಿ ಅಂತ ಕೇಳ್ತಾ ಇದ್ದೀವಿ. ಓಕೆ, ಈಗ ಜರ್ನಿ ಅಂದರೆ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಒಂದು ಪ್ರದಕ್ಷಿಣೆ ಹಾಕ್ತಾ, ಸೊ ಅವರ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆ ಆಯಿತು, ಈ ಕ್ಷೇತ್ರದ ಬಗ್ಗೆ ನಮ್ಮ ರೂಪಿಕಾ ಏನು ಹೇಳ್ತಾರೆ ಅಂತ ಮಾತಾಡ್ತಾ ಹೋಗೋಣ, ಬನ್ನಿ. ನಾನು ಆಗಲೇ ಹೇಳಿದಾಗೆ ಬಂಡೆ ಮಹಾಕಾಳಿ ಸನ್ನಿಧಿಯಲ್ಲಿದ್ದೇವೆ. ಸೊ ಈ ಕ್ಷೇತ್ರಕ್ಕೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಯಾವಾಗ? ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಯುಗ, ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಇಲ್ಲಿ ಬಂದಿದ್ದ, ಅಥವಾ ಯಾರಾದರೂ ನಿಮಗೆ ರೆಫರ್ ಮಾಡಿದ್ರ ಈ ಸನ್ನಿಧಿಗೆ ಹೋದ್ರೆ ನಿಮಗೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು? ಹೌದು, ಈ ಒಂದು ಕ್ಷೇತ್ರದ ಮಹಿಮೆ ಇಡೀ ಪ್ರಪಂಚಕ್ಕೆ ಗೊತ್ತು, ಆ ತಾಯಿ ಶಕ್ತಿ ಏನು ಅಂತ ಹೇಳಿ. ನನಗೆ ನಾನು ಇದೇ ಬಸವನಗುಡಿ ಹುಡುಗಿ ಆಗಿರೋದ್ರಿಂದ ಈ ತಾಯಿ ನನಗೆ ಅಷ್ಟೊಂದು ದೂರ ಏನಲ್ಲ ಅಂತ ಅನ್ಸುತ್ತೆ. ಸೊ ಒಂದು 10 ವರ್ಷದ ಹಿಂದೆ ನಾನು ಫಸ್ಟ್ ಟೈಮ್ ಈ ಒಂದು ಕ್ಷೇತ್ರಕ್ಕೆ ಬರುವಂತಹ ಒಂದು ಸಾಧ್ಯತೆ ಆಯ್ತು. ಇದು ಅದೇ ನನ್ನ ಗೊತ್ತಿರುವಂತಹ ಫ್ರೆಂಡ್ಸು, ಅವ್ರು ಯೂಶಲಿ ಈ ಶುಕ್ರವಾರ ಆದ್ರೆ, ಮಂಗಳವಾರ ಆದ್ರೆ, ಅಥವಾ ಯಾವ್ದಾರ ಒಂದು ಅಮಾವಾಸ್ಯೆ, ಈ ತರ ಪೌರ್ಣಿಮೆಗೆಲ್ಲನೂ ನಾನು ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳೋರು. ಸೊ ಅವಾಗ ನನಗೆ ಎಲ್ಲಾರು ಅದೇ ಹೇಳ್ತಾ ಇದ್ರಿಂದ, ಏನೋ ಒಂದು ಪವರ್ಫುಲ್ ಇರೋದ್ರಿಂದಾನೇ ಆ ಒಂದು ಎಲ್ಲರೂ ಬರಕ್ ಸಾಧ್ಯ ಆಗತ್ತೆ ಅಂತ ನಾನು ಒಂದ್ಸಲಿ ಒಂದು ಮಂಗಳವಾರ ಬಂದು ಇಲ್ಲಿ ಏನು ದೀಪ ಹಚ್ಚಿ ನನ್ನ ಪ್ರಾರ್ಥನೆ ಏನಿದೆಯೋ ಆ ತಾಯಿ ಹತ್ರ ಸಲ್ಲಿಸಿ, ಮತ್ತೆ ಒಂದು ತಡೆ ಹೊಡಿತಾರೆ ಇಲ್ಲಿ. ಏನೇ ದೃಷ್ಟಿಗಳಿದ್ರು ಅಥವಾ ಒಂದು ನೆಗೆಟಿವ್ ಎನರ್ಜಿ ಇದ್ರು ಅಥವಾ
ಎಸ್ಪೆಷಲಿ ನಾವು ಸಿನಿಮಾ ಇಂಡಸ್ಟ್ರಿ ಅವರಾಗಿದ್ರೆ ಸ್ವಲ್ಪ ಜಾಸ್ತಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಿ, ಒಂದಷ್ಟು ಜನನ ಭೇಟಿ ಆಗ್ತಿರ್ತೀವಿ. ಸೊ ದೃಷ್ಟಿಯರು ನಮ್ಗೆ ಸ್ವಲ್ಪ ಬೇಗ ಆಗುತ್ತೆ. ಅದನ್ನ ಒಂದು ನಿರ್ಮೂಲನೆ ಮಾಡಕ್ಕೆ ತಾಯಿ ಒಂದು ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ಎಷ್ಟು ಪವರ್ಫುಲ್ ಅಂದ್ರೆ ಇಲ್ಲಿ ಅಲ್ಲಿ ಅನ್ಕೊಳ್ಳುವಂತಹ ಎಲ್ಲಾ ಕೆಲಸಗಳು ಆಗುತ್ತೆ. ಅಂಡ್ ವಿಶೇಷವಾಗಿ ನನ್ನ ಜೀವನದಲ್ಲಿ ಶಕ್ತಿ ದೇವತೆ ತುಂಬಾನೇ ಒಂದು ಪವರ್ಫುಲ್ ರೋಲ್ ನ ಪ್ಲೇ ಮಾಡಿದ್ದಾರೆ ಆಲ್ರೆಡಿ. ಎಲ್ಲಾ ಕಷ್ಟ ಸಂದರ್ಭದಲ್ಲೂ ನನ್ನ ಜೊತೆ ಆಗಿದ್ದಾರೆ. ಓಕೆ, ಈಗ ನೀವ್ ಈಗ ತಾನೇ ಮಾತಾಡ್ತಾ ಹೇಳಿದ್ರಿ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಯ್ತು ಅಂತ, ಸಂಕಷ್ಟ ಪರಿಹಾರ ಆಯ್ತು ಅಂತ. ಸಂಕಷ್ಟ ಪರಿಹಾರ ಅಂದ ತಕ್ಷಣ ನಾವು ಲೆಫ್ಟ್ ಅಲ್ಲಿ ನೋಡ್ಬೋದು. ಇದನ್ನ ಒಂಚೂರು ಎಕ್ಸ್ಪ್ಲೈನ್ ಮಾಡೋದಾದ್ರೆ ನನಗಿಂತ ತುಂಬಾ ಯಥೇಚ್ಛವಾಗಿ ನಿಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಸಾಕಷ್ಟು ಬಾರಿ ಭೇಟಿ ಕೊಟ್ಟಿದ್ದೀರಾ ಈ ಸನ್ನಿಧಾನಕ್ಕೆ. ಸೊ ಇಲ್ಲಿ ಬಂದು ಸಾಮಾನ್ಯರು ಇಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಕೂಡ ಹರಕೆ ಕಟ್ತಾರೆ. ಸೊ ಅದ್ರ ಬಗ್ಗೆ ರೂಪಿಕಾ ಏನ್ ಹೇಳ್ತಾರೆ? ಇವಾಗ ನಾವು ನೋಡ್ಬೋದು ಬಂಡಿ ಮಹಾಕಾಳಮ್ಮನ ದೇವಸ್ಥಾನದಲ್ಲಿ ಎಷ್ಟೊಂದು ಸಿನಿಮಾಗಳ ಮುಹೂರ್ತಗಳಾಗಿದೆ. ಅಂಡ್ ಎಷ್ಟೊಂದು ಸಿನಿಮಾ ನಟ ನಟಿಯರೆಲ್ಲ ಬರ್ತಾನೆ ಇರ್ತಾರೆ. ಇವಾಗ ಸಾಮಾನ್ಯರಲ್ಲಿ VIP ಗಳು, ದೇವರಿಗೆ ಹತ್ರ ಯಾವ್ದು ಕ್ಯಾಟಗರೀಸ್ ಇಲ್ಲ, ಎಲ್ಲಾರು ಒಬ್ಬರೇ ದೇವ್ರ ಮುಂದೆ. ಬಟ್ ಇಲ್ಲಿ 90% ನಮ್ಮ ಸಿನಿಮಾ ಇಂಡಸ್ಟ್ರಿ ಮುಹೂರ್ತ ಎಲ್ಲಾಗತ್ತೆ ಅಂತಂದ್ರೆ ಒಂದು ದೊಡ್ಡ ಗಣೇಶನ ದೇವಸ್ಥಾನದಲ್ಲಿ, ಇಲ್ಲಾಂದ್ರೆ ಬಂಡಿ ಮಹಾಕಾಳಮ್ಮನ ದೇವಸ್ಥಾನದಲ್ಲಿ. ಇಲ್ಲಿ ಮುಖ್ಯವಾಗಿ ಆ ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ಕೊಡ್ತಾರೆ. ಮತ್ತೆ ಒಂದು ಕಲಾವಿದರಿಗೆ ಅಷ್ಟೇ ಒಂದು ಗೌರವದಿಂದ ನಡೆಸ್ಕೊಳ್ತಾರೆ. ಇನ್ನು ಒಳಗಡೆ ಹೋದಾಗ ನಿಮ್ಗೊಂದು ದೊಡ್ಡ ಫ್ರೇಮ್ ತೋರಿಸ್ತೀನಿ, ಎಲ್ಲಾ ಕಲಾವಿದರು ಬಂದು ಹೋಗಿದ್ದಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಹರಕೆ ಇರುತ್ತೆ, ಮಕ್ಕಳಾಗಿರಲ್ಲ, ಎಷ್ಟೋ ವರ್ಷಗಳಿಂದ ಮಕ್ಕಳಾಗಿರಲ್ಲ. ಸೊ ಆ ಒಂದು ಹರಕೆನ ದೇವರಲ್ಲಿ ತೀರಿಸ್ಬೇಕು ಅಂತ ತೊಟ್ಲು ಕಟ್ತಾರೆ. ಅಥವಾ ಏನೋ ಒಂದು ದುಷ್ಟ ಶಕ್ತಿನ ನಿವಾರಣೆ ಮಾಡ್ಬೇಕು ಅಂತ ಬೀಗ ಹಾಕ್ತಾರೆ. ಅಂದ್ರೆ ಒಂದು ದಿಗ್ಬಂಧನ ಮಾಡ್ಬೇಕು ಅಂತ ಲೆಟರ್ ಬರ್ದಿ ಕೂಡ ಬೀಗ ಹಾಕ್ತಾರೆ. ಮತ್ತೆ ಕಂಕಣ ಕಟ್ಟುವಂತಹ ಒಂದು ಇದು. ಸೊ ಎಲ್ಲ ಐ ಥಿಂಕ್ ಆ ನೆಗೆಟಿವ್ ಎನರ್ಜಿನ ತಾಯಿ ನಿರ್ಮೂಲನೆ ಮಾಡುವಂತಹ ಐ ಥಿಂಕ್ ಇದೊಂದು ಪ್ಲೇಸ್ ನ ಆತರ ಮಾಡಿದ್ದಾರೆ. ಅಂಡ್ ತುಂಬಾ ಜನಕ್ಕೆ ಅದಾಗೂ ಇದೆ. ಆ ಒಂದು ಪಾಸಿಟಿವ್ ಎನರ್ಜಿ ಇರೋದಕ್ಕೇನೆ ಇಲ್ಲಿ ಬಂದು ಇದೆಲ್ಲ ಕಾರ್ಯಗಳನ್ನ ಮಾಡಕ್ ಸಾಧ್ಯ. ಅಂಡ್ ವಿಶೇಷವಾಗಿ ಇಲ್ಲಿ ತಡೆ ಓಡಿಸ್ಕೊಂಡು ಹೋದ್ರೆ ನಿಜವಾಗ್ಲೂ ಯು ಕ್ಯಾನ್ ಫೀಲ್ ಇಟ್ ರಿಲ್ಯಾಕ್ಸೇಷನ್. ನನಗೆ ಒಂದ್ಸಲಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಅಂದ್ರೆ ಜ್ವರ ಬಂತು. ಅಂಡ್ ಅದಕ್ಕೆ ಏನಕ್ಕೆ ಅಂತಾನು ಗೊತ್ತಾಗಿರ್ಲಿಲ್ಲ. ಒಂದ್ 2-3 ದಿನ ಅದೇ ತರ ಕಂಟಿನ್ಯೂ ಆಗ್ತಾ ಇತ್ತು. ಬಟ್ ಇಲ್ಲಿ ಬಂದು ಒಂದು ತಡೆ ಓಡಿಸ್ಕೊಂಡು ಹೋಗಿ ಏನೋ ಅಲ್ಲಿ ಕೊಡುವಂತ ಒಂದು ನೀರ್ನ ಕುಡ್ಕೊಂಡು ಹೋದಾಗ ಐ ರಿಯಲಿ ಫೆಲ್ಟ್ ವೆರಿ ರಿಲ್ಯಾಕ್ಸ್ಡ್. ಅಂಡ್ ಈ ಒಂದು ಕ್ಷೇತ್ರಕ್ಕೆ ಬಂದ್ರೆ ಒಂಥರ ಯಾವ್ದೋ ನಮ್ಮ ಮನೆಗೆ ಬಂದಿರುವಂತಹ ಒಂದು ವಾತಾವರಣ ಇರುತ್ತೆ. ಈ ತರ ಎಲ್ಲಾ ಸಮಸ್ಯೆಗಳಿಗೂ ಆ ತಾಯಿ ಎಷ್ಟು ಪರಿಹಾರ ನೀಡ್ತಾ ಇದ್ದಾಳೆ ಅಂತ ಹೇಳಿದಾಗ. ಅಂಡ್ ವಿಶೇಷವಾಗಿ ನಾನ್ ತಾಯಿ ಸನ್ನಿಧಿ ಒಳಗಡೆ ಹೋದಾಗ ಬೆಳಗ್ಗೆ ಬಂದಾಗ ತಾಯಿಗೆ ನಾವು ಅಭಿಷೇಕ ಮಾಡ್ಬೋದು. ಅದು ತುಂಬಾ ರೇರು, ಬೇರೆ ಎಲ್ಲ ದೇವಸ್ಥಾನದಲ್ಲಿ ಆತರ ಇರಲ್ಲ. ಸೊ ಈ ತಾಯಿ ಸನ್ನಿಧಿಯಲ್ಲಿ ಅದೊಂದು ವಿಶೇಷ. ಬೆಳಗ್ಗೆ ಬಂದಾಗ ನಾವೇ ಖುದ್ದಾಗಿ ಆ ತಾಯಿಗೆ ನೀರ್ ಹಾಕಿ ನಾವು ಅಭಿಷೇಕ ಮಾಡುವಂತ ಒಂದು ಪುಣ್ಯ ನಮ್ಮಲ್ಲಿ ಸಿಗತ್ತೆ. ಸೊ ಆ ತಾಯಿ ನಮ್ಗೆಲ್ಲೋ ದೂರ ಎಲ್ಲ ನಮಗೆ ನಮ್ಮಲ್ಲೇ ಒಬ್ರು ನಮ್ ತಾಯಿ ಹತ್ರನೇ ಮಾತಾಡ್ತಾ ಇದ್ದೀನೇನೋ ಅಂತ ಒಂದು ನನಗೆ ಆ ಒಂದು ಕನೆಕ್ಷನ್ ಈ ಅಮ್ಮನಲ್ಲಿ ನನಗಿದೆ. ಓಕೆ, ಯೂಶುವಲಿ ನಿಮ್ಗೆ ಇರ್ತಕ್ಕಂಥ ಅಭಿಮಾನಿಗಳಿಗೆ, ಆಡಿಯನ್ಸ್ಗೆ ಒಂದು ಕುತೂಹಲ ಇರುತ್ತೆ, ರೂಪಿಕಾ ಯಾವ ಟೈಮಿಗೆ ಬರ್ತಾರೋ ನಾವು ಆ ಟೈಮಿಗೆ ದೇವಸ್ಥಾನಕ್ಕೆ ಹೋದ್ರೆ ಅಮ್ಮನವ್ರನ್ನೂ ನೋಡ್ದಂಗಾಗುತ್ತೆ, ನಮ್ಮ ನಟಿನೂ ನೋಡ್ದಂಗಾಗುತ್ತೆ ಅಂತ. ಯಾವ ದಿನ ಎಸ್ಪೆಷಲಿ ನೀವು ಬರ್ತೀರಾ, ಮತ್ತೆ ಎಷ್ಟು ಅಂದ್ರೆ ಪ್ರತಿ ವಾರನೂ ಬರ್ತೀರಾ ಅಥವಾ ತಿಂಗಳಿಗೆ ಬರ್ತೀರಾ? ಆ ಒಂದು ಕುತೂಹಲದ ಬಗ್ಗೆ ಹೇಳೋದ? ಯೂಶಲಿ ನಾನು ಫ್ರೀ ಆಗಿದ್ದ ಖಂಡಿತವಾಗ್ಲೂ, ಅಂದ್ರೆ ಫ್ರೀ ತುಂಬಾ ಬಿಸಿ ಇದ್ದೀನಿ ಅಂತಲ್ಲ, ದೇವ್ರಿಗೆ ಯಾವತ್ತೂ ಫ್ರೀ ಆಗಿ ಇಟ್ಕೊಳ್ಬೇಕು. ಆದ್ರೆ ಈ ಮಂಗಳವಾರ ಶುಕ್ರವಾರ ತುಂಬಾ ವಿಶೇಷವಾಗಿರುವಂತಹ ಆ ತಾಯಿ ದಿನ. ಅಲ್ಲಿ ಬಂದ್ರೆ ನಿಜವಾಗ್ಲೂ ಇಷ್ಟು ಖಾಲಿ ಆಗಿರಲ್ಲ, ಇವತ್ತು ನಮ್ ಪುಣ್ಯ ಅನ್ಸುತ್ತೆ. ಸೊ ಇಷ್ಟು ಒಂದು ನಮಗೆ ಈ ಸನ್ನಿಧಿನಲ್ಲಿ ನಿಂತ್ಕೊಳ್ಳೋ ಅಂತಹ ಒಂದು ಭಾಗ್ಯ ಸಿಕ್ಕಿರೋದು, ಅವಕಾಶ ಸಿಕ್ಕಿರೋದು. ಐ ಥಿಂಕ್ ಅದಕ್ಕೆ ಗ್ಯಾರಂಟಿ ನ್ಯೂಸ್ ಕೂಡ. ಅಂಡ್ ಇಲ್ಲಿ ಇರುವಂತಹ ದೇವಸ್ಥಾನದ ಎಲ್ಲ ಸಿಬ್ಬಂದಿಗೂ ಅಂಡ್ ವಿಶೇಷವಾಗಿ ಶಶಿ ಅಣ್ಣ ಅಂತ ಹೇಳಿದ್ರೆ ಒನ್ ಫೋನ್ ಕಾಲ್ ಪರ್ಸನ್. ಯಾವತ್ತಿದ್ರು ಫೋನ್ ಮಾಡಿ ಅಣ್ಣ ಈ ತರ ಒಂದು ಶೂಟ್ ಮಾಡ್ಕೊಡ್ಬೇಕು, ಅಣ್ಣ ಈ ತರ ದೇವ್ರ ದರ್ಶನ ಮಾಡ್ಬೇಕು ಅಂತ ಹೇಳಿದ್ರೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಅವ್ರ ಬಾಯಲ್ಲಿ. ಖಂಡಿತವಾಗ್ಲೂ ಬಂದ್ ಮಾಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ತಾಯಿ ನಿಮ್ ಜೊತೆ ಇರುತ್ತೆ. ಸೊ ಇಷ್ಟು ಒಂದು ನನಗೆ ಪಾಸಿಟಿವ್ ಎನರ್ಜಿ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಮಂಗಳವಾರ ಶುಕ್ರವಾರ ಮತ್ತೆ ಯೂಶಲಿ 1-2 ವಾರ ಇಲ್ಲಿ ಬಂದು ದೇವರ ದೀಪ ಹಚ್ಚಿದಾಗ ಒಂದು ನಮಗೆ ಪಾಸಿಟಿವ್. ಅಂಡ್ ಯಾವುದೇ ಒಂದು ವಿಚಾರವಾಗ್ಲಿ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ನಾವ್ ಏನೇ ಕೆಲಸ ಮಾಡ್ಬೇಕಂತಂದ್ರು, ನಾವ್ ಎಂತ ಹರಕೆ ಹೊತ್ಕೊಳ್ಬೇಕಾದ್ರೂ ಅಥವಾ ಒಂದು ಕಾರ್ಯ ಮಾಡ್ಬೇಕಾದ್ರೂ ನಂಬಿಕೆ ಇರಬೇಕು. ನಂಬಿ ನಾವು ಒಂದೇ ಒಂದು ದೇವರ ದೀಪ ಹಚ್ಚೋದ್ರು ಆ ತಾಯಿ ನಮ್ಮಲ್ಲಿ ಇರ್ತಾಳೆ. ಸೊ 100% ನಿಮ್ಮ ಭಕ್ತಿ ತಾಯಿ ಮೇಲೆ ಇಡಿ, ನಿಜವಾಗ್ಲೂ ಆ ತಾಯಿ ನಿಮಗೆ ಕರುಣೆ ಮಾಡ್ತಾಳೆ. ಮೇ ಬಿ ಯೂಶಲಿ ಮಂಗಳವಾರ ಸಂಜೆ ಬರ್ತೀನಿ, ಇಲ್ಲಾಂದ್ರೆ ಬೆಳಗ್ಗೆ ಬರ್ತೀನಿ, ಶುಕ್ರವಾರ ಬೆಳಗ್ಗೆ ಅಥವಾ ಸಂಜೆ ಈ ಒಂದು ಟೈಮಲ್ಲಿ ಬಂದು ಹೋಗಿ ಅಂತ ಒಂದು ಇದು. ಅಂಡ್ ಅಮಾವಾಸ್ಯೆ ಹಿಂದಿನ ದಿನ ಅಥವಾ ಅಮಾವಾಸ್ಯೆ ದಿನ ಬಂದು ತಡೆ ಓಡಿಸ್ಕೊಂಡು ಹೋಗುವಂತ ಒಂದು ಇದು ಕೂಡ ನಾನು ಮಾಡ್ತೀನಿ. ಸೊ ಅದೆಲ್ಲ ನನಗೆ ಕಾಪಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಕೆ, ದೇವ್ರನ್ನ ಯಾವತ್ತು ನಂಬ್ಲಿಕ್ಕೆ ಶುರು ಮಾಡಿದ್ರು ರೂಪಿಕಾ? ಅಂಡ್
ಈ ದೇವಿನ ಎಸ್ಪೆಷಲಿ ಈ ದೇವಿನ ಯಾವತ್ತಿಂದ ನಂಬ್ಲಿಕ್ಕೆ ಶುರು ಮಾಡಿದ್ದೀರಾ ಅನ್ನೋಂಥ ಕುತೂಹಲ ಇದ್ದೇ ಇದೆ. ದೇವರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಜೀವನಾನೇ ಇಲ್ಲ ಅಂತ ನನ್ನ ಒಂದು ವಾಕ್ಯ ಅಂತ. ಯಾಕಂದ್ರೆ ನಾವಿರೋದೇ ದೇವ್ರ ಒಂದು ಇದ್ರಲ್ಲಿ. ಇವಾಗ ಪ್ರಕೃತಿ ಮಾತನ್ನು ನಾವು ದೇವರನ್ನಂತ ಹೋಲಿಸ್ತೀವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮನ್ನ 9 ತಿಂಗಳು ಹೊತ್ತುಕೊಂಡು ಅಷ್ಟನ್ನೆಲ್ಲ ಕಷ್ಟಪಡುವಂಥ ತಾಯಿನೂ ನಾವು ಒಂಥರ ದೇವ್. ಬಿಕಾಸ್ ನಮ್ಮ ಡೆಲಿವರಿ ಟೈಮಲ್ಲಿ ಎಷ್ಟು ನೋವನ್ನ ಅನುಭವಿಸೋವಂಥ ಒಂದು ಮಹಾನ್ ಶಕ್ತಿ ಬರೀ ತಾಯಿಗೆ ಮಾತ್ರ ಇರೋದು. ಅದಕ್ಕೆ ತಾಯಿಗೆ ಆ ಒಂದು ಸ್ಥಾನ ಕೊಟ್ಬಿಟ್ಟಿದ್ದಾರೆ. ಇವಾಗ ಶಕ್ತಿದಾಯಿನಿ ಅಂತ ಹೇಳಿದ್ರೆ ನಾವು ಅಮ್ಮನವ್ರಿಗೂ ತಾಯಿ ಅಂತ ಹೇಳ್ತೀವಿ. ಆ್ಯಂಡ್ ಯಾವುದೇ ಒಂದು ಸ್ಯಾಕ್ರಿಫೈಸ್ ಅಂತ ಹೇಳಿದ್ರೆ ತಾಯಿ. ಸೊ ಎಲ್ಲನೂ ಒಂಥರ ಸ್ಪಿರಿಚುವಲ್ ಲೈಫ್ ಇರಬೇಕು. ಏನೇ ನಾವು ಮಾಡ್ರೇಟ್ ಜನ್ರೇಷನ್ಗೆ ಹೋದ್ರು, ಇವಾಗ ನಮ್ಗೆ ಎಷ್ಟೇ ಒಂದು ವೆಸ್ಟರ್ನ್ ಕಲ್ಚರ್ ಅಡಾಪ್ಟ್ ಮಾಡ್ಕೊಂಡು ಬರ್ತಾ ಇದ್ರು, ಜನಕ್ಕೆ ನೆಮ್ಮದಿ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೇವಸ್ಥಾನಕ್ಕೆ ಬಂದಾಗ ಅಥವಾ ಯಾವ್ದಾದ್ರು ಒಂದು ಪಾಸಿಟಿವ್ ಆಂಬಿಯನ್ಸ್ಗೆ ಹೋದಾಗ. ಇವಾಗ ನಾವೇನಾದ್ರು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಎಲ್ಲಿ ಹೋಗ್ತೀವಿ? ದೇವಸ್ಥಾನಕ್ಕೆ ಹೋಗೋಣ ಅಂತೀವಿ. ಏನಾದ್ರು ಒಳ್ಳೆ ಕೆಲಸ ಶುರು ಮಾಡಬೇಕು ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತೀವಿ. ಸೊ ಲೈಫಲ್ಲಿ ಒಂದು ಪಾಸಿಟಿವ್ ಬಿಗಿನಿಂಗ್ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಏನು ಶುರು ಮಾಡ್ತೀವಿ? ದೇವರ ಹಾಡು ಮೂಲಕ ಶುರು ಮಾಡ್ತೀವಿ. ನಾವು ದೇವರಿಲ್ಲದೆ ನಾವು ಬದುಕ್ತೀವಿ ಅಂತ ಹೇಳಿದ್ರೆ ನಮ್ಮ ಭ್ರಮೆ ಅಂತ ಹೇಳ್ಬೋದು. ಸೊ ನನ್ನ ಲೈಫಲ್ಲಿ ತುಂಬ ಕನೆಕ್ಟಿವ್. ಬಿಕಾಸ್ ನಾನೊಂಥರ ತುಂಬ ಡಿಫ್ರೆಂಟ್ ಲೈಫ್ ಸ್ಟೈಲ್ ಹುಡುಗಿ. ನಾನು ಜಾಸ್ತಿ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀನಿ, ಇಲ್ಲೂ ಹೋಗ್ತೀನಿ. ಆ್ಯಂಡ್ ದಸರಿಘಟ್ಟದಲ್ಲಿ ಚೌಡೇಶ್ವರಿ ದೇವಸ್ಥಾನ ಅಂತಿರುತ್ತೆ. ಪ್ರತಿ ಒಂದು ನವರಾತ್ರಿಗೂ ನಾನು ಪೂಜೆ ಕೊಡ್ತೀನಿ, ಹೋಗ್ತೀನಿ ನಾನಲ್ಲಿ. ಆ ಒಂದು ತಾಯಿನೂ ನನಗೆ ತುಂಬಾ ಆಗಿ ಬಂದಿದೆ. ಆ್ಯಂಡ್ ಅವಾಗ ಇಸ್ಕಾನ್ ಟೆಂಪಲ್ಗೆ ಹೋಗ್ತೀನಿ. ಮತ್ತು ವಿಶೇಷವಾಗಿ ನನ್ನ ಲೈಫಲ್ಲಿ ಆ ಮಿರಾಕಲ್ ಅಂತ ಹೇಳಿದ್ರೆ ಚಾಮುಂಡಿ ತಾಯಿ. ಮೈಸೂರನ್ನ ನಾನು ಹೋದಾಗೆಲ್ಲ ನನಗೆ ಗೊತ್ತೇ ಆಗಲ್ಲ, ಅಷ್ಟು ಅದ್ಭುತವಾದಂತಹ ಒಂದು ದರ್ಶನ ಕೊಡ್ತಾರೆ. ಆ್ಯಂಡ್ ನನಗೆ ಒಂಥರ ಒಂದು ಪಾಸಿಟಿವ್ ಎನರ್ಜಿ ಕೊಡ್ತಾರೆ. ಆ್ಯಂಡ್ ಲಾಸ್ಟ್ ಮಂತ್ ಐ ಥಿಂಕ್ 4 ಸಲ ಹೋಗಿದ್ದೀನಿ ಒಂದೇ ತಿಂಗಳಲ್ಲಿ. ಬೈ ಅಚಾನಕ್ಕಾಗಿ ಹೋಗುವಂಥ ಒಂದು ಸಂದರ್ಭಗಳು. ಸೊ ಐ ಆಮ್ ವೆರಿ ಮಚ್ ಕನೆಕ್ಟೆಡ್. ಒಂಥರ ಹೌದು, ಏನು ತುಂಬ ಸ್ಪಿರಿಚುವಲ್ಲು ಹೌದು, ನಾನು ಮಾಡ್ರೇಟು ಹೌದು. ಆ್ಯಂಡ್ ಐ ಥಿಂಕ್ ಒಂಥರ ನನ್ನದೇ ಬೇರೆ ಲೈಫ್ ಸ್ಟೈಲ್ ಇರೋದ್ರಿಂದ ನನಗೆ ಏನೇ ಕಷ್ಟ ಸುಖಗಳು ಬಂದರೆ ಎಸ್ಪೆಷಲಿ ನಾನು ದೇವ್ರ ಹತ್ರ ಮಾತಾಡೋ ಅಭ್ಯಾಸ ಇದೆ, ಅಥವಾ ಏನೋ ಒಂದು ಶೇರ್ ಮಾಡ್ಕೊಡೋ ಅಭ್ಯಾಸ. ಎಷ್ಟೋ ನಿರಾಳ ಆಗುತ್ತೆ ಆ ತಾಯಿ ನೋಡ್ತಾ ಇದ್ರೆ. ಆ್ಯಂಡ್ ಇವನ್ ಬಾಬಾ ದೇವಸ್ಥಾನಕ್ಕೆ ಹೋಗ್ತಿರ್ತೀನಿ ನಾನು ಗುರುವಾರ. ಐ ಥಿಂಕ್ ಐ ಫಾಲೋ ದೀಸ್ ಮೆನಿ ಥಿಂಗ್ಸ್. ಸೊ ಈ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಅವಾಗಲೇ ಹೇಳಿದಾಗ 10 ವರ್ಷದಿಂದ ನಾನು ಬರ್ತಾನೆ ಇದ್ದೀನಿ. ಸೊ ದೇವರು ನನ್ನ ಜೀವನ ಯಾವತ್ತೂ ದೂರ ಆಗಿಲ್ಲ. ಏನೇ ಇದ್ರೂ ನಾನು ಇಲ್ಲಿ ಓಡ್ ಬರ್ತೀನಿ ಅಂತ ಹೇಳ್ಬೋದು. ಈಗ ನೀವು ನಾನು ದೇವ್ರ ಮುಂದೆ ಕೂತ್ಕೊಂಡು ಬಂದಾಗ ನಾನು ಹೇಳ್ತೀನಿ, ಮಾತಾಡ್ತೀನಿ ದೇವ್ರ ಜೊತೆ ಅನ್ನುವಂಥ ವಿಚಾರಗಳನ್ನ ಹೇಳ್ತಾ ಸಣ್ಣಗೆ ಹಂಗೆ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬಂತು, ಭಾವುಕರಾಗುವಂಥ ಕ್ಷಣ. ಮಾತಾಡ್ತೀನಿ ಅಂತಂದ್ರೆ ಎಲ್ಲರ ಲೈಫಲ್ಲೂ ಕಷ್ಟಗಳಿರುತ್ತೆ. ಸೆಲೆಬ್ರಿಟಿ ಅಂದಾಕ್ಷಣ ಅವ್ರಿಗೇನು ಗುರು ಕಷ್ಟ ಇರಲ್ಲ, ಗ್ಲಾಮರ್ಸ್ ಆಗಿರ್ತಾರೆ, ಬಿಂದಾಸ್ ಲೈಫ್ ಲೀಡ್ ಮಾಡ್ತಾರೆ, ರಾಯಲ್ ಲೈಫು ಅಂತ. ರೂಪಿಕಾಗೆ ತುಂಬ ಕಷ್ಟ ಬಂದಾಗ ಮಾತ್ರನಾ ಅಥವಾ ಸಂತೋಷವಾಗಿದ್ದಾಗಲೂ ಕೂಡ ಆ ತಾಯಿಗೆ ಆಯಿತು ನನ್ನ ಕಷ್ಟಗಳೆಲ್ಲ ಬಗೆಹರಿಸ್ತೆ ಅನ್ನುವಂಥ ಅಂದರೆ ಒಂದು ಕೃತಜ್ಞತೆ ಸಲ್ಲಿಸೋಕ್ಕೂ ರೂಪಿಕಾ ಈ ಸನ್ನಿಧಿಗೆ ಬರ್ತಾರ? ಮತ್ತು ಅಮ್ಮನವ್ರ ಜೊತೆ ವಿಶೇಷವಾಗಿ ಏನನ್ನು ಬೇಡ್ತಾರೆ ಅನ್ನುವಂಥದ್ದು ಕುತೂಹಲ. ನನಗೆ ಏನೇನೋ ಲಿಸ್ಟ್ ಇರುತ್ತೆ ಗೊತ್ತಾ. ನಂದೊಂಥರ ಹೆಂಗೆ ಅಂದರೆ ಏನೇನೋ ಕೇಳಬೇಕು ಅಂತ ಪಟ್ಟಿ ಹಾಕೊಂಡು ಬರ್ತೀನಿ. ಆದರೆ ಅಮ್ಮನ ಮುಂದೆ ಅಥವಾ ದೇವ್ರ ಮುಂದೆ ಬಂದು ಕೇಳ್ಕೊಂಡಾಗ ಬ್ಲ್ಯಾಂಕ್ ಆಗಿಬಿಡ್ತೀನಿ, ಏನು ಕೇಳಬೇಕು ಅಂತ ಗೊತ್ತಾಗಲ್ಲ. ಸೊ ಎಲ್ಲರಿಗೂ ಒಳ್ಳೇದು ಮಾಡಮ್ಮ, ನನಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ದಯವಿಟ್ಟು ಅದನ್ನು ಒಳ್ಳೆ ರೀತಿಯಲ್ಲಿ ಬೇಗ ಮಾಡು ಅಂತ ಕೇಳ್ತೀನಿ ಅಷ್ಟೇ. ಬಟ್ ನನಗೆ ಆ್ಯಸ್ ಯು ಸೆಡ್, ನಿಮಗೆ ಗೊತ್ತಿರುತ್ತೆ, ನೀವು ಹತ್ತಿರದಿಂದ ನೀವು ಸಿನಿಮಾದವ್ರನ್ನ ನೋಡಿರ್ತೀರ. ಆ್ಯಂಡ್ ನಿಮಗೆಲ್ಲ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಲ್ಲರೂ ಅಂದ್ಕೊಂಡಿರ್ತಾರೆ ಸಿನಿಮಾ ಆರ್ಟಿಸ್ಟ್ಗೇನಪ್ಪ ಕ್ಯಾರವನ್ ಇರುತ್ತೆ, ಅಸಿಸ್ಟೆಂಟ್ ಕೊಡ್ತಾರೆ, ಅವ್ರಿಗೇನೆಲ್ಲ AC ಆರಾಮಾಗಿ ಹೋಗೋ ಶೂಟ್ ಮಾಡ್ಕೊಂಬರೋದಂತ. ನಮಗೂ ನಾನು ಇನ್ನೊಂದು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ, ನಮ್ಗೆ ಏನೇ ಕಷ್ಟಗಳಿದ್ರು ಅದನ್ನು ತೆರೆ ಮೇಲೆ ತೋರಿಸ್ಕೊಳ್ಳದೆ ನಟನೆ ಮಾಡೋದಿದೆಯಲ್ಲ, ದಟ್ ಈಸ್ ಅ ವೆರಿ ಗ್ರೇಟ್ ಚಾಲೆಂಜ್. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಲೈಫಲ್ಲಿ ಏನೋ ಒಂದು ಇನ್ಸಿಡೆಂಟ್ಸ್ ನಡೀತಾ ಇರುತ್ತೆ, ಆದ್ರೆ ಏನೋ ದುಃಖ ಆಗಿರುವಂತಹ ಒಂದು ಇನ್ಸಿಡೆಂಟ್ ಆಗಿರ್ಬೋದು, ನಮಗೆ ಆಗಲ್ಲ ಅದು ಆಘಾತಕರ ತರುವಂತಹ ಒಂದು ಇನ್ಸಿಡೆಂಟ್ ಆಗಿರ್ಬೋದು. ಅದು ಯಾವುದು ನಾವು ತಲೆಯಲ್ಲಿ ಇಟ್ಕೊಳ್ದೇನೆ ಜನಕ್ಕೆ ನಾವು ನಗ್ನಗ್ತಾ ಒಂದು ನಮ್ಮ ಪಾತ್ರವನ್ನು ನಿಭಾಯಿಸ್ಬೇಕು, ಅಥವಾ ಕೊಟ್ಟಿರುವಂಥ ಒಂದು ಸನ್ನಿವೇಶನ ಆ್ಯಕ್ಟ್ ಮಾಡಿ ನಾವು ಕ್ಯಾಮ್ರಾ ಮುಂದೆ ತುಂಬ ನಾರ್ಮಲ್ ಆಗಿ ಬಿಹೇವ್ ಮಾಡೋದಿಲ್ಲ, ಆರ್ಟಿಸ್ಟ್ನ ದೊಡ್ಡ ಚಾಲೆಂಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಥಿಂಕ್ ಕಲಾವಿದೆ ಆಗಿರೋದೇ ನನ್ನ ಪುಣ್ಯ. ಎಷ್ಟೋ ಜನಕ್ಕೆ ಈ ಪುಣ್ಯ ಸಿಗಲ್ಲ. ಅದು ಐ ಥಿಂಕ್ ಇದು 15ನೇ ವರ್ಷ ನಾನು ನಾಯಕ ನಟಿ ಆಗಿರೋದು. ಆ್ಯಂಡ್ ಇದಕ್ಕಿಂತ ಮುಂಚೆ ಬಾಲನಟಿ ಆಗಿದ್ದೆ. ಆ್ಯಂಡ್ ನಾನು ಒಂದಷ್ಟು ಡ್ಯಾನ್ಸಿಂಗ್ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಗುರುತಿಸಿ. ಈಗ ಇದನ್ನು ನೀವು ಹೇಳೋಕ್ಕೆ ಮುಂಚೆ ನಾನು ಹೇಳಬೇಕು, 9ನೇ ವಯಸ್ಸಿಗೆ ರೂಪಿಕಾ ಬಾಲನಟಿಯಾಗಿ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ. 14-15 ಸೀರಿಯಲ್ ಮಾಡ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಕೂಡ ಸೀರಿಯಲ್ ಮಾಡ್ತಾ ಇದ್ದಾರೆ. ಬಣ್ಣದ ಜಗತ್ತಿನಲ್ಲಿ ವಿತೌಟ್ ಗಾಡ್ ಫಾದರ್ ಇಲ್ಲದೆ ಇಂಡಸ್ಟ್ರಿಗೆ ಬಂದು
ಬಹುಮುಖ ಪ್ರತಿಭೆಯಾಗಿ ತನ್ನ ಅಭಿನಯದಿಂದಲೇ ಚಾಪನ್ನು ಮೂಡಿಸೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟಿಯಾಗಿ ಯಾವುದಾದ್ರೂ ಒಂದು ಚಾಲೆಂಜಿಂಗ್ ಪಾತ್ರ ಅಂತ ಬಂದಾಗ ನಿಜವಾಗ್ಲೂ ಅಫ್ಕೋರ್ಸ್ ರೂಪಿಕಾ ನೆನಪಾಗ್ತಾರೆ. ಪಾತ್ರಗಳ ಆಯ್ಕೆಯಲ್ಲಿ ತುಂಬ ಚೂಸಿ, ಸಿನಿಮಾ, ಸೀರಿಯಲ್ ಹೀಗೆ ಒಟ್ಟೊಟ್ಟಿಗೆ ಬದುಕನ್ನು ನಡೆಸ್ಕೊಳ್ಳೋದ್ರ ಜೊತೆಗೆ ಗೆಜ್ಜೆ ಅನ್ನುವಂಥ ಒಂದು ಡಾನ್ಸ್ ಸ್ಟುಡಿಯೋ ನಡೆಸ್ತಾ ಇದ್ದಾರೆ, ಸಾಕಷ್ಟು ಇವೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ತಮ್ಮದೇ ಆದಂಥ ಒಂದು ಏನು ಹೇಳ್ತಾರೆ ಸಕ್ಸಸ್ಫುಲ್ ಕರಿಯರ್ನ ಕಟ್ಕೊಂಡಿದ್ದಾರೆ. ಅದು ಯಾರು ಕೂಡ ವಿತೌಟ್ ಗಾಡ್ ಫಾದರ್ ಇಲ್ಲದೆ ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಸೆನ್ಸೇಷನ್ ಕ್ರಿಯೇಟ್ ಮಾಡಿದವರು ಮತ್ತು ಶೈನ್ ಆದವರು ನಮ್ಮ ರೂಪಿಕಾ. ಅಟ್ ಪ್ರೆಸೆಂಟ್ ಇವಾಗ ನಾವು ಸನ್ನಿಧಿಯಲ್ಲಿ ಇರೋದ್ರಿಂದ ಸನ್ನಿಧಿಗೆ ಕನೆಕ್ಟ್ ಆಗುವಂಥ ವಿಚಾರಗಳನ್ನ ಮಾತಾಡಬೇಕು ಅನ್ನೋಂಥದ್ದು. ಸೊ ಈ ಒಂದು ದೇವಸ್ಥಾನಕ್ಕೆ ಕನ್ನಡ ಚಿತ್ರರಂಗದ ಬಹುತೇಕ ಸೂಪರ್ ಸ್ಟಾರ್ಗಳು ಬರ್ತಾರೆ, ಅದರಲ್ಲಿ ನೀವು ಒಬ್ಬರು ಕೂಡ. ಸೊ ಈ ಸನ್ನಿಧಿಗೆ ಬಂದು ಕೂತಾಗ ಯಾವುದೋ ಒಂದು ಮಿರಾಕಲ್ ನಡೆದಿರುತ್ತೆ ನಿಮ್ಮ ಲೈಫಲ್ಲಿ. ಬರೀ ಕಷ್ಟಕ್ಕೆ ಯಾರೋ ಒಬ್ರು ಹೇಳಿದಾಗಲೇ ಬರ್ಲಿಕ್ಕೆ ಸಾಧ್ಯ. ನನ್ನ ಲೈಫಲ್ಲಿ ಏನೂ ಸರಿ ಹೋಗ್ತಾ ಇಲ್ವಲ್ಲ, ಏನಾದರೂ ಒಂದು ಎಲ್ಲ ಸರಿ ಹೋಗಬೇಕು, ನಾನು ಒಂದು ಸ್ಟೇಬಲ್ ಆಗಿ ನಿಲ್ಲಬೇಕು ಅಂತ ಅಂದಾಗ, ಸೊ ಇಲ್ಲಿ ಬಂದು ಹೋದಾಗ ಎಷ್ಟು ಸಲ ಬಂದು ಹೋದ್ಮೇಲೆ ನಿಮ್ಮ ಲೈಫು ಬದಲಾಗ್ತಾ ಹೋಯ್ತು, ಅಥವಾ ಇಲ್ಲಿ ಬಂದಾಗ ಯಾವುದೋ ಒಂದು ಮಿರಾಕಲ್ ಆಯಿತು, ಒಂದು ಬದಲಾವಣೆ ಆಯಿತು ಅಂತ ಪವಾಡ ನಡೀತು ಅಂದರೆ ಯಾವ ಡೇ ಯಾವ ವರ್ಷ ಅನ್ನೋದು? ಖಂಡಿತ ಹೌದು. ನನ್ನ ಲೈಫಲ್ಲಿ ತುಂಬ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ. ಐ ಥಿಂಕ್ ಫಸ್ಟ್ ಟೈಮ್ ಗ್ಯಾರಂಟಿ ನ್ಯೂಸ್ಗೆ ನಾನು ಶೇರ್ ಮಾಡ್ಕೊಳ್ತಿರೋದು. ನನ್ನ ಒಂದು ಐ ಥಿಂಕ್ ಬಿಫೋರ್ ಕೋವಿಡ್ ನನಗೊಂದು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ನನಗೆ. ಅಂದರೆ ಹೆಂಗೆ ಅಂದರೆ ಒಂದು ಆಗಿನ್ನ ಒಂದು ಕೋವಿಡ್ ಅಲ್ಲೇ ಸ್ಟಾರ್ಟ್ ಆಗಿತ್ತು. ಆ ಟೈಮಲ್ಲಿ ಏನಾಯಿತು ಅಂತ ಹೇಳಿದ್ರೆ ನನಗೆ ಯಾವುದೋ ರಾಂಗ್ ಡಯಾಗ್ನೈಸ್ ಮಾಡಿ ನನಗೆ ಸ್ಟ್ರಾಂಗ್ ಟ್ಯಾಬ್ಲೆಟ್ನ ಕೊಟ್ಟು ಒಂದು ಇದು ನಾನು ಅದನ್ನು ಒಂದೆರಡು ದಿನ ಕನ್ಸ್ಯೂಮ್ ಮಾಡಿದಾಗಲೇ ಐ ವಾಸ್ ಟೋಟಲಿ ಇಲ್ಲ. ನೀರು ಕುಡಿದ್ರು ನನಗೆ ಆಗ್ತಾ ಇರಲಿಲ್ಲ, ವಾಮಿಟ್ ಆಗ್ತಾ ಇತ್ತು, ತಿಂದರೂ ವಾಮಿಟ್ ಆಗ್ತದೆ. 2-3 ದಿನ ಬರೀ ನಾನೇನು ತಿಂದೇ ಮಾಡ್ದೇ ಇದ್ದೀನಿ. ಸೊ ಈ ಒಂದು ಟೆನ್ಷನಲ್ಲಿ ಆ್ಯಂಡ್ ಅಕ್ಕಪಕ್ಕದಲ್ಲಿ ನೋಡಿದ್ರೆ ಎಲ್ಲ ಕಡೆ ಕೋವಿಡ್ ಕರೋನಾ ಅಂತ ಒಂದು ದೊಡ್ಡ ಒಂದು ಎಲ್ಲೋ ಒಂದು ಅಲೆನ ಹರಡ್ತಾ ಇತ್ತು. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾವುದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿ, ಇಲ್ಲ ನಾರ್ಮಲ್ ಆಗಿದ್ದಾರೆ, ಗ್ಯಾಸ್ಟ್ರಿಕ್ ಆಗಿದೆ, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್, ಒಂದು ಹಾಸ್ಪಿಟಲ್ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಏನೂ ಇಂಪ್ರೂವ್ಮೆಂಟ್ ಇಲ್ಲ, ಇನ್ನೊಂದು ಹಾಸ್ಪಿಟ್ಲಿಗೆ ಹೋದೆ ಅಲ್ಲೇನು ಇಂಪ್ರೂವ್ಮೆಂಟ್ ಇಲ್ಲ. ಸೊ ಈ ಥರ ಹಾಸ್ಪಿಟ್ಲ್ ಬದಲಾಗ್ತಿತ್ತೆ ಹೊತ್ತು ನನ್ನ ಆರೋಗ್ಯದಲ್ಲಿ ಏನೂ ಬೆಳವಣಿಗೆ ಕಾಣಿಸ್ತಾ ಇರಲಿಲ್ಲ, ಏನೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇರಲಿಲ್ಲ. ಸೊ ನನಗೆ ಬರ್ತಾ ಇನ್ನು ನನಗೆ ಏನು ಕಾನ್ಫಿಡೆನ್ಸ್ ಹೋಗ್ತಾ ಇತ್ತು, ಏನಾಗ್ತಾ ಇದೆ ಎಲ್ಲ ಕಡೆ ಡಯಾಗ್ನೋಸ್ ಚೆನ್ನಾಗಿದೆ, ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, ಆರಾಮಾಗಿದ್ದಾರೆ ಅಂತ. ಬಟ್ ನನಗೇನು ತಿನ್ನೋಕ್ಕಾಗ್ತಿರ್ಲಿಲ್ಲ ಆ್ಯಂಡ್ ಮಲ್ಕೊಳಕ್ಕಾಗ್ತಾ ಇರಲಿಲ್ಲ. ಐ ಹ್ಯಾಡ್ ದಟ್ ಒಂಥರ ಫಿಯರ್, ಒಂಥರ ಆಂಗ್ಸೈಟಿ ಶುರು ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಇದು ಹೇಳಿದ್ರೆ ತುಂಬಾ ಸರ್ಪ್ರೈಸ್ ಅನಿಸ್ಬೋದು, ಸತತವಾಗಿ ಒಂದು ಪೀಸ್ಫುಲ್ ಸ್ಲೀಪ್ ಇಲ್ಲದೆ 10 ದಿನ ಇದ್ದೀನಿ ನಾನು. ನನಗೆ ಆ ಟೈಮಲ್ಲಿ ನನಗೆ ನಿದ್ದೆ ಬರ್ತಾ ಇರಲಿಲ್ಲ, ಒಂಥರ ಭಯ ಶುರು ಆಗೋದು. ರಾತ್ರಿ ಆದರೆ ನನಗೆ ಒಂಥರ ಯಾಕಾದರೂ ರಾತ್ರಿ ಆಗುತ್ತೋ ಈ ಥರ ಎಲ್ಲ ಒಂಥರ ನನಗೆ ಆ ನೆಗೆಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಯಿತು. ಆಗ ನನಗೆ ಒಬ್ಬರು ಸಜೆಸ್ಟ್ ಮಾಡೋದು, ಈ ಥರ ಬಂಡಿ ಮಹಾಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಡೆ ಓಡಿಸ್ಕೊಂಡು ಬನ್ನಿ, ಖಂಡಿತವಾಗ್ಲೂ ಒಂದು ವಾರ ಆದಮೇಲೆ ನಿಮ್ಗೊಂದು ಪ್ರೊಸೀಜರ್ ನಿಮ್ಗೆ ಗೊತ್ತಾಗತ್ತೆ ಅಂತ. ಒಂದ್ಸಲಿ ಬಂದಾದ್ಮೇಲೆ 1 ವಾರಕ್ಕೆ ತಡೆ ಹೊಡಿಸ್ಕೊಂಡು ಹೋದೆ. ಅದಾದಮೇಲೆ 1-2 ದಿನಕ್ಕೆ ಬಂದು ದೀಪ ಹಚ್ಚಿದೆ. ಐ ಥಿಂಕ್ ಗ್ರ್ಯಾಜುಯಲಿ ಹೋಗ್ತಾ 2 ತಿಂಗಳಲ್ಲಿ ಐ ಗಾಟ್ ಟೋಟಲಿ ರಿಕವರ್ಡ್. ಆ್ಯಂಡ್ ನಿಮ್ಮ ಮುಂದೆ ಬಂದು ನಾನು ತಿರ್ಗಾ ಇದ್ದೀನಿ. ಬಿಕಾಸ್ ನಮ್ಮ ಮನೇಲಿ ಹೋಪ್ಸೇ ಬಿಟ್ಬಿಟ್ಟಿದ್ರು ಮೋಸ್ಟ್ಲಿ ಇವಳು ಏನಾಗುತ್ತೋ ಆ ಒಂದು ಮಟ್ಟಕ್ಕೆ ಹೋದಾಗ ನನ್ನ ಲೈಫಲ್ಲಿ ಐ ಥಿಂಕ್ ಈ ತಾಯಿ ನನಗೆ ಶಕ್ತಿ ದೇವತೆಯಾಗಿ ಬಂದು ನನಗೆ ಟೈಮಲ್ಲಿದ್ದಾರೆ. ಆ್ಯಂಡ್ ಎಷ್ಟೋ ಸಲ ಮನಸ್ಸಿಗೆ ಬೇಜಾರು ಅನ್ನಿಸ್ದಾಗ್ಲೂ ಹೌದು, ನಾನು ಬಂದಿರೋ ಉದಾಹರಣೆಗಳಿದೆ. ಬಂದು ತಾಯಿನ ನೋಡ್ಕೊಂಡು ಹೋದರೆ ನನಗೆ ಆ ಒಂದು ಎನರ್ಜೈಸ್ ಆಗುವಂಥ ಒಂದು ಸಂದರ್ಭಗಳಿದೆ. ಸೊ ಇಷ್ಟೆಲ್ಲ ನನ್ನ ಲೈಫಲ್ಲೇ ಪವಾಡ ಆಗಿದ್ದಾಗ ಇದು ನನ್ನ ಒಂದೇ ಒಂದು 1% ಉದಾಹರಣೆ ಇರ್ಬೋದು. ಈ ಎಷ್ಟೋ ಜನದ್ದು ಆ ತಾಯಿ ಒಂದು ನಡೆಸ್ಕೊಂಡು ಹೋಗಿದ್ದಾಳೆ ಅಂತಂದರೆ ಆ ತಾಯಿ ಅಷ್ಟೇ ಪವಾಡ ಪುರುಷರು ಅಂತ ಹೇಳ್ಬೋದು. ನಿಜ. ಐ ಥಿಂಕ್ ಸೊ ಐ ಬಿಲೀವ್ ಇನ್ ದಟ್. ಐ ಬಿಲೀವ್ ಇನ್ ದಟ್ ಸ್ಪಿರಿಟ್. ಐ ಬಿಲೀವ್ ಇನ್ ದಟ್ ವೈಬ್ರೇಷನ್. ಸೊ ನಂಬಿಕೆ ಇಂಪಾರ್ಟೆಂಟ್. ನಂಬಿ ನಾವೇನೇ ಕೆಲಸ ಮಾಡಿದ್ರು, ಶ್ರದ್ಧೆಯಿಂದ ನಾವು ಮಾಡಿದ್ರು, ಐ ಥಿಂಕ್ ಆ ತಾಯಿ ನಮ್ಮ ಕೈ ಹಿಡಿತಾಳೆ ಅಂತ ಹೇಳ್ಬೋದು. ಆ್ಯಂಡ್ ನೀವು ಆಗಲೇ ಕೇಳಿದ್ರಿ ಬರೀ ದುಃಖದಲ್ಲಾದಾಗ ಬಂದು ನಮಸ್ಕಾರ ಮಾಡ್ಕೊಂಡು, ಖಂಡಿತವಾಗ್ಲೂ ಇಲ್ಲ, ಖುಷಿ ಆದಾಗಲೂ ಬಂದು ತೋಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಬರ್ತಿರ್ತೀನಿ ಅಂತ ಹೇಳ್ತೀನಿ. ಮೇಡಮ್, ಅವಾಗಲೇ ಹೇಳ್ತಾ ಇದ್ರಿ ತಡೆ ಒಡೆಯೋದು ಅಂತ ಹೇಳ್ಬಿಟ್ಟು. ಸೊ ನೀವು ಇಷ್ಟು ಚೆನ್ನಾಗಿ ರೆಡಿ ಆದರೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಇಷ್ಟೇ ಬೊಂಬೆ ಥರನೇ ಕಾಣ್ತಾ ಇರ್ತೀರಾ. ಸೊ ಅಫ್ಕೋರ್ಸ್ ಇದೇನು ಉತ್ಪ್ರೇಕ್ಷೆಗಲ್ಲ, ಚನ್ನಪಟ್ಟಣದ ಬೊಂಬೆ ಅಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಸ್ಲಿಮ್ ಆಗಿರಬೇಕು, 0 ಸೈಜ್ ಫಿಗರ್ ಮೇಂಟೈನ್ ಮಾಡಬೇಕು ಅಂತ ಏನಿಲ್ಲ. ಚಬ್ಬಿ ಲುಕ್ನಲ್ಲಿದ್ದರು ನಮ್ಮ ಹುಡುಗಿರು, ನಮ್ಮ ಚಂದನದ ಗೊಂಬೆ ನೋಡ್ಲಿಕ್ಕೆ ತುಂಬ ಸುಂದರ. ಸೊ ಇಷ್ಟು ಚೆನ್ನಾಗಿ ರೆಡಿ ಆದಾಗ ಅಫ್ಕೋರ್ಸ್ ಹೊರಗಡೆ ಹೋದಾಗ ದೃಷ್ಟಿ ಆಗೋದು ಸಹಜ. ಅಥವಾ ನಮ್ಮ ಒಂದು ಬೆಳವಣಿಗೆನ ನೋಡ್ಲಿಕ್ಕೆ ಆಗದೆ ಇರೋರು ಕಂಡುಬಿಟ್ರೆ ಅಲ್ಲೂ ದೃಷ್ಟಿ ಆಗುತ್ತೆ, ನಮಗೆ ಅಕ್ಕಪಕ್ಕ ಆಗದೆ ಇರೋರು ದೃಷ್ಟಿ ಆಗುತ್ತೆ. ಸೊ ಹಾಗಾಗಿ ದೃಷ್ಟಿ ಆದಂಥ ಸಮಯದಲ್ಲಿ ಮನೇಲಿ ಹಿರಿಯರಿದ್ರಂತೂ ಹೌದು ದೃಷ್ಟಿ ತೆಗಿತಾರೆ. ಅಫ್ಕೋರ್ಸ್ ಮನೇಲಿ ಹಿರಿಯರು ಇಲ್ಲ ಅಂದ ಪಕ್ಷದಲ್ಲಿ ನಾವು ದೇವತೆಗಳ ಮೊರೆ ಹೋಗಲೇಬೇಕು. ಈ ಒಂದು ಸನ್ನಿಧಾನಕ್ಕೆ ಅಂದರೆ ಬಂಡಿ ಮಹಾಕಾಳಮ್ಮ ಸನ್ನಿಧಿಯಲ್ಲಿ ತಡೆ ಹೊಡೆಯೋ ಶಾಸ್ತ್ರ
ಶಾಸ್ತ್ರದಲ್ಲಿ ನೀವು ಕೂಡ ಪಾಲ್ಗೊಂಡ್ತೀರಾ, ದೃಷ್ಟಿ ಆದಾಗೆಲ್ಲ ಬರ್ತೀನಿ ಅಂತ ಹೇಳ್ತಿದ್ರಿ. ಸೊ ನೀವೇ ಹೇಳೋದಾದ್ರೆ. ಹೌದು, ನನಗೆ ತುಂಬಾ ಬೇಗ ದೃಷ್ಟಿ ಅಂದ್ರೆ ಆಗತ್ತೆ. ಅಂದ್ರೆ ಜಾಸ್ತಿ ಅದೇ ಓಡಾಡ್ತಿರ್ತೀವಿ, ಒಂದಷ್ಟು ಜನನ ಭೇಟಿ ಆಗ್ತಿರ್ತೀವಿ. ನಮ್ಮ ಏಳಿಗೆನ ಸಹಿಸೋರು ಇರ್ತಾರೆ, ಇಲ್ದಿದ್ದವರು ಇರ್ತಾರೆ. ನಮ್ಗೆ ಅದೆಲ್ಲ ಹುಡ್ಕೊಂಡು ಹೋಗಿ ನಾವು ಅವ್ರಿಗೆಲ್ಲ ಆನ್ಸರ್ ಕೊಟ್ಕೊಂಡಿರೋಕ್ಕೆ ಸಾಧ್ಯ ಆಗಲ್ಲ. ಸೊ ಅದಕ್ಕೆ ನಾವು ತಾಯಿ ಮೊರೆ ಹೋಗ್ತೀವಿ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಐ ಥಿಂಕ್ ಇದೇನೇನೆ. ಸೊ ಆ ಟೈಮಲ್ಲಿ ನಾನು ಖಂಡಿತ ಇಲ್ಲಿ ಬಂದ್ಬಿಟ್ಟು ತಡೆ ಓಡಿಸೋ ಅಂತ ಒಂದು ಪ್ರೊಸೀಜರ್ ಮಾಡಿದ್ರೆ ತುಂಬ ಮನಸ್ಸಿಗೆ ನೆಮ್ಮದಿ ಆಗತ್ತೆ. ಏನೂ ಇಲ್ಲ, ಬಂದು ಅಲ್ಲೊಂದು ಚೀಟಿ ಕೊಡ್ತಾರೆ, ತಗೊಂಡು ಇಲ್ಲಿ ಬಂದು ನಮಗೆ ಒಂದು ಅವರು ಪ್ರೊಸೀಜರ್ ಹೇಳ್ಕೊಡ್ತಾರೆ. ಅಲ್ಲಿ ಹೋಗಿ ತಾಯಿನ ನಮಸ್ಕಾರ ಮಾಡಿಕೊಂಡು ನಾವು ಅದರ ಪ್ರೊಸೀಜರ್ ಮುಗಿಸಿದ್ರೆ ಡೆಫಿನೆಟ್ಲಿ ಹೇಳ್ತೀನಿ, ಐ ಥಿಂಕ್ ಇದು ಕಾನ್ಸ್ಟೆಂಟ್ ಆಗಿ ಮಾಡ್ತಾರೆ, ಎಲ್ರಿಗೂ ಒಳ್ಳೇದು. ಇವಾಗ ಎಷ್ಟೋ ಜನ ಮಕ್ಕಳಿಗೂ ಕೂಡ ದೃಷ್ಟಿ ಬೇಗ ಆಗುತ್ತೆ, ಅಥವಾ ಹಿರಿಯರಿಗೂ ಕೂಡ ಆಗುತ್ತೆ, ಮತ್ತೆ ಆರೋಗ್ಯ ಸಮಸ್ಯೆ ಆಗುತ್ತೆ, ಏನು ಅಂತ ಒಂದು ಕ್ವಶನ್ ಇರ್ತಾರೆ. ಎಲ್ಲ ಸರಿಗಿದೆಯಪ್ಪ, ಬಟ್ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಗ್ತದೆ, ಏನು ಕ್ವಶನ್ ಅಂತ ಹೇಳಿದಾಗ ಅದಕ್ಕೆ ಐ ಥಿಂಕ್ ಈ ತಾಯಿನೇ ಪರಿಹಾರ ಕೊಡ್ತಾರೆ. ಇವತ್ತು ನಾವು ಬಂಡಿ ಮಹಾಕಾಳಮ್ಮನ ದೇವಸ್ಥಾನದಲ್ಲಿ ನಾನು ಪದೇ ಹೇಳ್ತಾ ಇದ್ದೀನಿ, ಇಷ್ಟು ಆರಾಮಾಗಿ ಓಡಾಡಕ್ಕೆ ಸಾಧ್ಯ ಆಗುತ್ತೆ. ಮಂಗಳವಾರ ಶುಕ್ರವಾರ ಬಂತು ಅಂದರೆ ನಮಗೆ ಎಲ್ಲೂ ಜಾಗ ಸಿಗಲ್ಲ, ಅಷ್ಟು ಒಂದು ಜನ ಬಂದು ಸೇರುವಂಥ. ಇದು ತಡೆ ಓಡಿಸ್ಕೊಳ್ಳೋಕ್ಕೆ ಅಂತಾನೆ ತುಂಬ ಜನ ಬಂದು ಹೋಗ್ತಾರೆ. ಇಲ್ಲಿ ಕೋಳಿ ತಡೆ ಅಂತಾನೂ ಇರುತ್ತೆ, ಮತ್ತೆ ಇನ್ನೊಂದು ದೃಷ್ಟಿ ನಿವಾರಣೆಗೂ ಕೂಡ ತಡೆ ಓಡಿಸ್ತಾರೆ. ಅವರೇ ಹೇಳ್ತಾರೆ ನಿಮ್ಗೆ ಯಾರು ತಗೊಳ್ಬೇಕು ಅಂತ ಹೇಳಿ. ಸೊ ಐ ಥಿಂಕ್ ಇದೆಲ್ಲನೂ ಆ ತಾಯಿ ಅವಾಗಿಂದ ಒಂದು ಶಕ್ತಿಪೀಠವಾಗಿ ಅಲಂಕಾರ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಯಾವುದೂ ಸಾಧ್ಯ ಆಗ್ತಿರ್ಲಿಲ್ಲ. ಬಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇಟ್. ನಾನು ಶೂಟಿಂಗ್ ಮುಗಿಸ್ಕೊಂಡು ಬಂದಾಗ ಯೂಶಲಿ ನಮ್ಮ ಮನೇಲಿ ನನ್ನ ತಾಯಿ ಇಲ್ಲ ನಮ್ಮ ಮನೆ ಕೆಲಸದವ್ರು ಕೂಡ ತುಂಬ ಒಳ್ಳೆ ಕೈ ಇರಬೇಕು ಅಂತ ಹೇಳ್ತಾರೆ ದೃಷ್ಟಿ ತೆಗೆಯೋಕ್ಕೆ. ಆವಾಗ ಅವ್ರ ಹತ್ರ ಇದು ಮಾಡಿಸ್ಕೊಳ್ತೀನಿ. ಬಟ್ ಐ ಮೇಕ್ ಶ್ಯೂರ್ ಅಟ್ಲೀಸ್ಟ್ 15 days ಒನ್ಸ್ ಅಥವಾ ವೀಕ್ಲಿ ಒನ್ಸ್ ಇಲ್ಲ ಅಂದರೆ ಮಂತ್ಲಿ ಒನ್ಸ್ ಆದರೂ ಬಂದು ನಾನು ತಡೆ ಓಡಿಸ್ಕೊಂಡು ಹೋಗುವಂಥ ಒಂದು ಶಾಸ್ತ್ರ ನಾನು ಮಾಡ್ಕೊಂಡು ಹೋಗ್ತೀನಿ. ಐ ಫೀಲ್ ಮೋರ್ ರಿಲ್ಯಾಕ್ಸ್ ಅಂಡ್ ಕಾನ್ಫಿಡೆನ್ಸ್. ಓಕೆ ರೂಪಿಕಾ, ತಡೆ ಹೊಡೆಯೋದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಟ್ರಿ. ಇನ್ನು ಅಮ್ಮನವರ ಸನ್ನಿಧಾನದಲ್ಲಿ ಒಳಗಡೆ ಹೋಗುವಂಥ ಕೆಲಸ, ಯಾಕಂದರೆ ಅಲ್ಲಿ ಹೋಗಿ ನೀವು ಕೂತ್ಕೊಂಡು ಬೇಡ್ತಾ ಇರ್ತೀರಾ ಅಥವಾ ಕೃತಜ್ಞತೆ ಸಲ್ಲಿಸ್ತಾ ಇರ್ತೀರಾ. ಸೊ ಅಮ್ಮನವರ ಸನ್ನಿಧಾನಕ್ಕೆ ಹೋಗೋದಾದ್ರೆ ನಾನು ಅವಾಗಲೇ ಹೇಳ್ತಾ ಇದ್ದೆ ನಿಮಗೆ, ತಡೆ ಓಡಿಸ್ಕೊಂಡು ಇನ್ನೊಂದು ನಾವು ತಿಳ್ಕೊಳ್ಬೇಕು, ಎಲ್ಲೇ ಹೋಗ್ಲಿ ನಾವು ದೃಷ್ಟಿ ತೆಗೆಸ್ಕೊಂಡ್ಮೇಲೆ ಹಿಂದೆ ತಿರುಗಿ ನೋಡಬಾರ್ದು. ಅದು ನಮಗೆ ದೃಷ್ಟಿ ಹೊಟ್ಟೋಯ್ತು, ನೆಗೆಟಿವ್ ಎನರ್ಜಿ ಹೊಟ್ಟೋಯ್ತು ಅಂತ ಮುಂದೆ ನಾವು ದಾಟ್ಕೊಂಡು ಹೋಗ್ತಾ ಇರಬೇಕು. ಸೊ ಹಿಂದೆ ತಿರುಗಿ ನೋಡುವಂಥ ಒಂದು ಕೆಲಸನ ಯಾವತ್ತೂ ಯಾರು ಯಾವ ದೇವಸ್ಥಾನದಲ್ಲಾಗಲಿ ಅಥವಾ ಒಂದು ದೃಷ್ಟಿ ತೆಗೆಸ್ಕೊಳ್ಬೇಕಾದ್ರೆ ಮಾಡಬಾರ್ದು ಅಂತ ಹೇಳ್ತೀನಿ. ಓಕೆ, ಸನ್ನಿಧಾನದ ಎಕ್ಸ್ಪ್ಲೇಷನ್ ಇದೆ. ಮೇಡಮ್, ಬಂಡೆ ಮಹಾಕಾಳಿ ಸನ್ನಿಧಿ ಬಗ್ಗೆ ಬಹುಶಃ ಬರೋಕ್ ಮುಂಚೆನೇ ತಿಳ್ಕೊಂಡೇ ಬಂದಿರ್ತೀರಾ ಅಥವಾ ಬಂದ್ಮೇಲೂ ತಿಳ್ಕೊಳ್ತೀರಾ. ಬಟ್ ನಾನು ತಿಳ್ಕೊಂಡಿದ್ದ ಪ್ರಕಾರ 1,500 ವರ್ಷಗಳ ಹಿಂದೆ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟೋದಕ್ಕೆ ಮುಂಚೆ ಈ ಒಂದು ಸನ್ನಿಧಾನ ಉಗಮ ಆಗಿತ್ತು ಅನ್ನುವಂಥದ್ದು. ಸೊ ಈ ಒಂದು ಸನ್ನಿಧಾನದ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ ನಿಮ್ಗೆ ಯಾವ ಥರದ ಅಂದ್ರೆ ಎಷ್ಟೆಲ್ಲ ವಿಚಾರಗಳನ್ನ ಡೀಟೇಲ್ಸ್ನ ಕಲೆ ಹಾಕಿದ್ರೆ ಸನ್ನಿಧಿ ಬಗ್ಗೆ? ಹೌದು, ನಾನು ಇಲ್ಲಿ ಬಂದ್ಮೇಲೆ ತಿಳ್ಕೊಂಡಿದ್ದು. ಆಸ್ ಯು ಸೆಡ್ 1 ವರ್ಷದ ಹಿಂದೆನೆ ನಮ್ಗೆ ಕೆಂಪೇಗೌಡರು ನಮ್ ಬೆಂಗಳೂರು ಕಟ್ಟಕ್ಕಿಂತ ಮುಂಚೆನೆ ಆ ತಾಯಿ ನಮ್ಗೆ ಇಲ್ಲಿ ಐ ಥಿಂಕ್ ಉದ್ಭವ ಮೂರ್ತಿಯಾಗಿ ನಮ್ಗೆ ಸಿಕ್ಕಿರೋದು. ಇಲ್ಲಿ ಅದೇ ನಾನು ಅವಾಗಲೇ ಹೇಳಿದಾಗ ವಿಶೇಷವಾಗಿ ದೇವರನ್ನ ಮುಟ್ಟಿ ನಾವು ಅಂದ್ರೆ ಅಭಿಷೇಕ ಮಾಡೋದು ತುಂಬಾ ವಿಶೇಷ. ಯಾಕಂದ್ರೆ ನಾವು ತಾಯಿನ ತುಂಬಾ ಮಡಿಯಿಂದ ನಾವು ಪ್ರಾರ್ಥನೆ ಮಾಡ್ಕೋತೀವಿ. ಇಲ್ಲಿ ಕೋಳಿದು ಕೂಡ ನಮ್ಗೆ ಅದೇ ಬಲಿ ಕೊಡ್ತಾರೆ, ಮತ್ತೆ ಒಂದು ನಮ್ಗೆ ತಡೆ ಓಡಿಸೋಂತ ಇದು. ಇಲ್ಲಿ ವಿಶೇಷವಾಗಿ ಒಂದು ಪಾಸಿಟಿವ್ ಎನರ್ಜಿನ ಅಂದ್ರೆ ಎಲ್ಲ ಒಂದು ದುಷ್ಟಶಕ್ತಿಗಳನ್ನ ನಿವಾರಣೆ ಆಗಿ ನಮ್ಗೆ ಆ ಶಕ್ತಿ ಕೊಡ್ಲಿ, ತಾಯಿನ ಜೀವನನ ಆರಾಮಾಗಿ ನಡ್ಸ್ಕೊಂಡು ಹೋಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಬಂಡಿ ಮಹಾಕಾಳಮ್ಮ ದೇವಸ್ಥಾನ. ಮತ್ತೆ ಇನ್ನೊಂದು ವಿಶೇಷ ಹೆಸರಲ್ಲೇ ಇದೆ ಬಂಡಿ ಮಹಾಕಾಳಿ ಅಂತಂದ್ರೆ ಬಂಡೆಗಳ ಮಧ್ಯದಲ್ಲಿ ಉದ್ಭವ ಆದಂತಹ ಒಂದು ದೇವಸ್ಥಾನ. ನಾವು ಅಲ್ಲಿಂದ ಯಾವ್ದೇ ಒಂದು ಸ್ಲೋಪ್ ಆಗ್ಲಿ ನೋಡು, ಅಕ್ಕಪಕ್ಕ ಎಲ್ಲ ಬಂಡೆಗಳಿದೆ. ಬಂಡೆ ಒಳಗಡೆ ಗರ್ಭಗುಡಿ ಇರೋದು, ಮತ್ತೆ ಎಲ್ಲ ಬಂಡೆಗಳ ಮಧ್ಯದಲ್ಲೇ ಆ ತಾಯಿ ಇರೋದು. ಅವಾಗ ನಮ್ಮ ಬೆಂಗಳೂರು ಎಷ್ಟು ಅಂದವಾಗಿತ್ತು, ಎಷ್ಟು ಚಂದವಾಗಿತ್ತು. ಐ ಥಿಂಕ್ ಪ್ರಕೃತಿ ಮಡ್ಲಲ್ಲಿ ಇದ್ದಂತಹ ಒಂದು ವಿಶೇಷ. ಈಗ ಐ ಥಿಂಕ್ ಕಾಸ್ಮೋಪಾಲಿಟನ್ ಕ್ಲಬ್ ಆಗಿ ಹಾಗೆ ಸ್ವಲ್ಪ ಗ್ರೀನ್ ಸಿಟಿ ಹೋಗಿ, ಸ್ವಲ್ಪ ಗಾರ್ಡನ್ ಸಿಟಿ ಹೋಗಿ, ಐ ಥಿಂಕ್ ಎಲ್ಲ ಕಡೆ ಅಪಾರ್ಟ್ಮೆಂಟ್ಸ್ಗಳು ಬರ್ತಾ ಇದೆ. ಐ ಥಿಂಕ್ ಹಳೆ ಬೆಂಗಳೂರಿಗರಿಗೆ ತುಂಬ ಪರಿಚಿತವಾಗಿರುತ್ತೆ ಈ ದೇವಸ್ಥಾನ.
ಬಂಡೆಗಳ ಮಧ್ಯ ಪ್ರಕೃತಿ ಮಡ್ಲಲ್ಲಿದ್ದಂತಹ ಒಂದು ವಿಶಿಷ್ಟತೆ ಐ ಥಿಂಕ್ ಬಂಡಿ ಮಹಾಕಾಳಮ್ಮ ದೇವಸ್ಥಾನ ಅಂತ ಹೇಳ್ಬೋದು. ಓಕೆ, ನೀವು ಈ ಕ್ಷೇತ್ರಕ್ಕೆ ಬಂದ್ಮೇಲೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಕಂಡ ಮೇಲೆ ಅಥವಾ ನಿಮ್ಮ ಮನಸ್ಸಿಗೆ ನಿಮ್ಮ ವೃತ್ತಿ ಬದುಕಿಗೆ ಒಂದು ಹೊಸ ತಿರುವು ಸಿಕ್ಕ ಮೇಲೆ ಯಾರಿಗಾದ್ರೂ ರೆಫರ್ ಮಾಡಿದಿರಾ ಈ ಸನ್ನಿಧಾನಕ್ಕೆ ಹೋಗ್ರಿ ಅಂತ, ಅಥವಾ ನಿಮ್ಮ ಸ್ನೇಹ ವಲಯದಲ್ಲಿ ಫ್ರೆಂಡ್ ಸರ್ಕಲ್ನಲ್ಲಿ ಯಾರೆಲ್ಲ ಈ ಸನ್ನಿಧಿಗೆ ಬರ್ತಾರೆ ಅನ್ನೋಂಥದ್ದು? ರೆಫರ್ ಇನ್ ದ ಸೆನ್ಸ್ ನಾನು ಹೋಗಿದ ಎಕ್ಸ್ಪೀರಿಯನ್ಸ್ನ ಖಂಡಿತ ಹೇಳ್ತೀನಿ. ಆದ್ರೆ ಆ ತಾಯಿನೇ ಐ ಥಿಂಕ್ ಬರ್ದ್ಬಿಟ್ಟಿರ್ತಾರೆ ಈ ಕಷ್ಟ ಇದ್ರೆ ನನ್ನ ಹತ್ರ ಬರಬೇಕು ಅಂತ, ಆ ತಾಯಿನೇ ಕರೆಸ್ಕೊಡ್ತಾರೆ. ಯೂಶಲಿ ಅದಾಗತ್ತೆ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕು, ಪವರ್ಫುಲ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಥವಾ ಯಾವುದೇ ಒಂದು ಪ್ರಾಂಗಣಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವೆಷ್ಟೇ ಪ್ರಯತ್ನ ಪಟ್ಟರು ಆಗಲ್ಲ. ಪಕ್ಕದಲ್ಲಿ ಇರ್ತೀವಿ, ಎಷ್ಟೊಂದ್ಸಲಿ ನಾವು ಪಕ್ಕದಿರೋ ದೇವಸ್ಥಾನಕ್ಕೆ ಹೋಗಿರಲ್ಲ, ಇನ್ಯಾರೋ ಮೂಲಕ ನಾವು ಕರ್ಕೊಂಡು ಹೋಗ್ಬೇಕು, ಆ ಥರ ಒಂದು ಆಗಿರುತ್ತೆ. ಸೊ ರೆಫರ್ ಕೂಡ ಮಾಡಿರ್ತೀನಿ, ಕರ್ಕೊಂಡು ಬಂದಿದ್ದೀನಿ ನಾನು, ಆ್ಯಂಡ್ ನಾನು ಬರ್ತಿರ್ತೀನಿ. ಐ ಥಿಂಕ್ ಇಟ್ ಈಸ್ ಲೈಕ್ ಒಂಥರ ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋ ಒಂದು ಮನಸ್ತಾಪ ಇಲ್ಲದೆ ಎಲ್ಲರಿಗೂ ಒಂದು ಆರೋಗ್ಯವಾದಂತಹ ಒಂದು ಸೊಸೈಟಿ ಇರ್ಬೇಕಂತಂದ್ರೆ ಈ ತರ ಒಂದು ನಮಗೆ ದೇವಾಲಯಗಳು ಬೇಕಾಗುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳೋ, ಎಸ್ಪೆಷಲಿ ಈ ಶಾಸ್ತ್ರ ಸಂಪ್ರದಾಯ ಅಥವಾ ಒಂದು ಹಿನ್ನೆಲೆ ಇಲ್ದೇನೆ ಜೀವನದಲ್ಲಿ ಏನೂ ಆಗಲ್ಲ. ನಾವು ಭಾರತೀಯರಾಗಿದ್ಕೊಂಡು ನಮ್ಗೆ ಇದೊಂದು ಐ ಥಿಂಕ್ ಬ್ಲೆಸ್ಸಿಂಗ್. ನಾವ್ ಇವಾಗ ಎಲ್ಲೋ ದೂರದ ದೇಶದಲ್ಲಿ ಹೋದಾಗ ನಾವ್ ಎಷ್ಟೊಂದು ದೇವಸ್ಥಾನಗಳನ್ನ ನೋಡ್ತೀವಿ ಗೊತ್ತಾ. ಸೊ ಅವರೆಲ್ಲ ನಮ್ಗೆ ನಮ್ಮ ದೇವಗಳನ್ನ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಅಂದಾಗ ನಾವು ನಮ್ಮಲ್ಲಿರುವಂತಹ ಒಂದು ಶಕ್ತಿಪೀಠಕ್ಕೆ ಯಾಕೆ ಹೋಗ್ಬಾರ್ದು ಅಂತ ಡೆಫಿನೆಟ್ಲಿ ನಾನು ಹೇಳುವುದೀನಿ, ಕರ್ಕೊಂಡು ಬಂದಿದ್ದೇನೆ ಇಲ್ಲಿ. ಓಕೆ, ನಾವು ಅಮ್ಮನವ್ರ ಬಗ್ಗೆ ತುಂಬಾ ಮಾತಾಡ್ತಾ ಹೋಗ್ತಾ ಇದ್ವಿ. ಒಂದು ದಿನ ಅಥವಾ 1 ಗಂಟೆ ಸಾಕಾಗಲ್ಲ, ಒಂದ್ ಜನ್ಮಾನು ಸಾಕಾಗಲ್ಲ. ಸೊ ವರಮಹಾಲಕ್ಷ್ಮಿ ಹಬ್ಬ ಸಂಪತ್ತಿಗೆ, ಶ್ರೇಯೋಭಿವೃದ್ಧಿಗೆ, ಅದೃಷ್ಟ ಲಕ್ಷ್ಮಿಯನ್ನ ಹೋಲಿಸ್ಕೊಳ್ಳೋಕೆ ಬರುವಂತ ಹಬ್ಬ. ಹಿಂದೂ ಸಂಸ್ಕೃತಿಯಲ್ಲಿ ಒಂದು ವಿಶೇಷವಾದಂತ ಸ್ಥಾನಮಾನ. ಸೊ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಅಮ್ಮನ ದೇವಸ್ಥಾನಕ್ಕೆ ಬಂದಿರೋದು. ಸೊ ವರಮಹಾಲಕ್ಷ್ಮಿ ಅಂದಾಕ್ಷಣ ಆ ಹಬ್ಬದ ದಿನನೂ ಈ ದೇವಸ್ಥಾನಕ್ಕೆ ಬರ್ತೀರಾ ಅಥವಾ ನಿಮ್ಮ ಮನೆಯಲ್ಲಿ ಹೇಗೆ ನಡೆಯುತ್ತೆ ಅನ್ನುವಂಥದ್ದು? ಯಾವುದೇ ಹಬ್ಬ ಅಂತಂದ್ರೆ ನಮ್ಮ ಮನೇಲಿ ಸ್ವಲ್ಪ ಸಂಪ್ರದಾಯ ಜಾಸ್ತಿ ಇದೆ. ಗೌರಿ ಹಬ್ಬ ಆಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಈ ಥರ ಎಲ್ಲ ಹಬ್ಬಗಳಿಗೆ ಕಲಶ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಬಂಡಿ ಮಹಾಕಾಳಮ್ಮನ ದೇವಸ್ಥಾನಕ್ಕೆ ಹಬ್ಬದಲ್ಲಿ ಖಂಡಿತವಾಗ್ಲೂ ಬರೋ ಪ್ರಯತ್ನ ಪಡ್ತೀವಿ. ಯಾಕಂತಂದ್ರೆ ಇಲ್ಲಿ ಅಲ್ಲಷ್ಟು ಜನಗಳಿರ್ತಾರೆ, ಜನಸಾಗರ ಇರುತ್ತೆ. ಸೊ ಟೈಮ್ ಅಥವಾ ಅನುವು ಮಾಡಿಕೊಟ್ರೆ ಖಂಡಿತವಾಗ್ಲೂ ಬಂದು ದರ್ಶನ ತಗೊಂಡು ಹೋಗ್ತೀವಿ. ವರಮಹಾಲಕ್ಷ್ಮಿ ನನ್ನ ಲೈಫಲ್ಲಿ ತುಂಬಾ ಒಂಥರ ವಿಶಿಷ್ಟ. ಯಾಕಂದ್ರೆ ನಾವು ದೇವರನ್ನ ಹೇಗೆ ರೆಡಿ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಹೆಂಗ್ ರೆಡಿ ಆಗ್ತೀವಿ, ಯಾವ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಯಾವ ತರ ಹೇರ್ ಸ್ಟೈಲ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಅಥವಾ ಹೇಗ್ ನಾವು ಒಂಥರ ಆ ಹಬ್ಬಗಳು ಅಂತ ಹೇಳಿದ್ರೆ ಐ ಥಿಂಕ್ ಅದೊಂದು ನಮ್ಮ ಕುಟುಂಬನ ಒಂದು ಮಾಡುವಂತಹ ಒಂದು ಅದ್ಭುತವಾದಂಥ ಕ್ಷಣ. ಈಗ ನಾನು ಶೂಟಿಂಗ್ ಹೋಗ್ತೀನಿ, ನಮ್ಮ ಅಣ್ಣ ಕೆಲಸ, ನಮ್ಮ ಅತ್ತಿಗೆ ಕೆಲಸ. ಸೊ ಈ ತರ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಆ ಒಂದು ಟೈಮಲ್ಲಿ ಅಟ್ಲೀಸ್ಟ್ ಶಾಸ್ತ್ರ ಸಂಪ್ರದಾಯ ಒಂದಷ್ಟು ನಮ್ಮವರು ತಮ್ಮವರು ಅಂತ ಒಂದು ಆಚರಣೆ ವಿಚಾರಣೆ ಇದೆಲ್ಲ ತಿಳ್ಕೊಳ್ಳುವಂತಹ ಒಂದು ಸಂದರ್ಭ ಆದ್ರೆ ತಪ್ಪಾಗಲ್ಲ. ಅಂಡ್ ನನಗೆ ಯಾವುದೇ ಹಬ್ಬದಲ್ಲೂ ವಿಶೇಷ ಅನ್ಸೋದಂತ ಹೇಳಿದ್ರೆ ಅಕ್ಕಪಕ್ಕದ ಮನೆಗೆ ಹೋಗಿ ಅರ್ಶಿನ ಕುಂಕುಮ ನಾವೆಲ್ಲ ಬಾಗ್ನ ಅರ್ಪಣೆ ಮಾಡ್ತೀವಿ, ಮತ್ತೆ ಅರ್ಶಿನ ಕುಂಕುಮ ಒಂದು ಅರ್ಪಣೆ ಮಾಡ್ತೀವಿ. ಸೊ ಇದು ನಂಗೆ ತುಂಬಾ ಇಷ್ಟ. ಇವಾಗ ಬೆಂಗಳೂರಲ್ಲ ಎಲ್ಲಿ ಆ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತಾನೆ ಗೊತ್ತಿಲ್ಲ, ನಾವು ಅಷ್ಟು ಡಿಸ್ಕನೆಕ್ಟ್ ಆಗೋಗಿದ್ವಿ. ಅಟ್ಲೀಸ್ಟ್ ಹಬ್ಬದಲ್ಲಾದ್ರೂ ನಾವು ಅಕ್ಕಪಕ್ಕದ ಮನೆಗೆ ಹೋದಾಗ ಒಂದು 5 ನಿಮಿಷ ಜೊತೆ ಮಾತಾಡಿದಾಗ ನಮಗೂ ಒಂಥರ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಆ್ಯಂಡ್ ಅವರು ನಮ್ಮ ಮನೆಗೆ ಹೋಗಿ ಬಂದಾಗ ಒಂದು ಕಷ್ಟಕ್ಕೆ ಸುಖಕ್ಕೆ ಆಗುವಂಥ ಒಂದು, ಅದಕ್ಕೆ ಐ ಥಿಂಕ್ ಇದೆಲ್ಲ ಸಂಪ್ರದಾಯಗಳನ್ನ ನಡ್ಸ್ಕೊಂಡು ಬಂದಿದ್ದು. ಇದೆಲ್ಲ ನಾನು ತುಂಬಾ ಆಚರಣೆ ಮಾಡ್ತೀನಿ. ಆ್ಯಂಡ್ ಹಬ್ಬದ ಅಡುಗೆ ಮಾಡ್ತೀನಿ ಮನೆಯಲ್ಲಿ. ಆ್ಯಂಡ್ ಎಣ್ಣೆ ಸ್ನಾನ ಮಾಡಿಕೊಂಡು ತಾಯಿಗೆ ಅಲಂಕಾರ ಮಾಡಿ ನಮ್ಮಲ್ಲಿ ಕಲಶ ಇಡ್ತೀವಿ. ವಿಶೇಷ ಏನಂದ್ರೆ ವರಮಹಾಲಕ್ಷ್ಮಿಗೆ ತಾಯಿ ಮುಖವಾಡ ಹಾಕೋಕ್ಕಿಂತ ಮುಂಚೆ ಬೆಳ್ಳಿ ಒಂದು ಬಟ್ಲಲ್ಲಿ ಅಂದ್ರೆ ಒಂದು ಚೊಂಬಲ್ಲಿ ಅಕ್ಕಿ ಮತ್ತೆ ಒಂದು ಡ್ರೈ ಫ್ರೂಟ್ಸ್ನ ಹಾಕಿ ನಾವು ಅದರಲ್ಲಿ ಮತ್ತೆ ತೆಂಗಿನಕಾಯಿನ ಇಟ್ಟು ನಾವು ಇದನ್ನ ಕಟ್ತೀವಿ, ಮುಖವಾಡನ ಕಟ್ತೀವಿ. ಒಂದು ವಾಡಿಕೆ ಏನಂತ ಹೇಳಿದ್ರೆ ನನ್ನ ತಾಯಿ ಹೇಳ್ಕೊಟ್ಟು ಮತ್ತೆ ಅವ್ರ ತಾಯಿ ಹೇಳ್ಕೊಟ್ಟು ಒಂದು ಸಂಪ್ರದಾಯ ಏನಂತ ಹೇಳಿದ್ರೆ ಈ ಒಂದು ಅಂದ್ರೆ ಇದನ್ ಮಾಡಿದಾಗ ಏನು ಕಳಶನ ತೆಗೆದಾಗ ಅದು ಅಭಿವೃದ್ಧಿ ಆಗಿರುತ್ತೆ ಅಂತ. ಅಂದ್ರೆ ಒಂದ್ 2-3 ದಿನ ಇಡುವಂತಹ ಒಂದು ಪದ್ಧತಿ. ಒಂದ್ 2-3 ದಿನದಲ್ಲಿ ಅಕ್ಕಿ ಅಭಿವೃದ್ಧಿ ಆಗಿರುತ್ತೆ. ಅಂದ್ರೆ ನಮ್ ಲೈಫಲ್ಲೂ ಕೂಡ ಸೊ ಫಲ ಅಭಿವೃದ್ಧಿ ಆಗುತ್ತೆ ಅಂತ ವಾಡಿಕೆ. ಬರ್ತಾ ಮಾತಾಡ್ತಾ ತಾಯಿ ಶಕ್ತಿ ಬಗ್ಗೆ ಹೇಳ್ತಾ ಹೋಗ್ತಾ ನಾವು ತಾಯಿ ಸನ್ನಿಧಿಗೆ ಬಂದ್ಬಿಟ್ವಿ, ತಾಯಿನ ನೋಡಕ್ಕೆ ಹೋಗ್ತಾ ಇದೀವಿ. ಸೊ ಬನ್ನಿ ಅಲ್ಲಿ ಹೋಗಿ ಒಳ್ಳೆ ದರ್ಶನ ಮಾಡ್ಕೊಂಡು ಹಾಗೆ ಆರತಿ ತಗೊಂಡ್ ಬರೋಣ. ಈಗ ಅದನ್ನ ನಾನೇ ಹೇಳಿದೆ, ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ ಹೋಗೋದಕ್ಕೆ ತುಂಬಾ ಜನ ಇರ್ತಾ ಇದ್ರು. ಸೊ ಹೋಗೋದಕ್ಕೆ ಕಷ್ಟ ಆಗುತ್ತೆ ಕ್ಯೂನಲ್ಲಿ ಅನ್ನುವಂಥದ್ದು. ಸೊ ಗ್ಯಾರಂಟಿ ನ್ಯೂಸ್ ಚಾನಲ್ ಮೂಲಕ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸೊ ಅಮ್ಮನವರ ದರ್ಶನ ಪಡೆಯೋದಾದ್ರೆ ಖಂಡಿತ ನಮ್ಗಿದೊಂದು ವಿಶೇಷ ಅಂತ ಹೇಳ್ಬೋದು. ವರಮಹಾಲಕ್ಷ್ಮಿನ ಎಲ್ಲಾ ಕಡೆ ನಾವು ಆಚರಣೆ ಮಾಡ್ತೀವಿ, ಅದು ದೇವಸ್ಥಾನದಲ್ಲಿ ಬಂದು ತಾಯಿ ಸನ್ನಿಧಿನಲ್ಲೇ ಆಚರಣೆ ಮಾಡೋದು ತುಂಬಾ ವಿಶೇಷ. ಸೊ ಇದಕ್ಕೆ ಗ್ಯಾರಂಟಿ ನ್ಯೂಸ್ ನಮಗೆ ಸಾಥ್ ಕೊಟ್ಟಿದ್ದು. ಐ ಥಿಂಕ್ ಇಟ್ ಇಸ್ ಮೈ ಲಕ್. ಸೊ ತಾಯಿಗೆ ಹಬ್ಬದ ದಿನ ಬಂದು ದರ್ಶನ ಮಾಡ್ಕೊಂಡು ಹೋಗುವಂತ ಒಂದು ಅದ್ಭುತವಾದಂತ ಕ್ಷಣ.
ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸನ್ನಿಧಿಗೆ ಬರ್ತೀನಿ ಅಂತ. ಸೊ ಈ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತನೂ ಕೂಡ ಅಮ್ಮನವರ ಸನ್ನಿಧಿಗೆ ಬಂದಿದ್ದೀರಾ. ಸೊ ಬಂದಾಗೆಲ್ಲನೂ ಕೂಡ ಅಳ್ತೀರಾ, ನಗ್ತೀರಾ, ನಿಮ್ಮ ಬೇಡಿಕೆಗಳನ್ನ, ಕೋರಿಕೆಗಳನ್ನ ಅಮ್ಮನವರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇರ್ತೀರಾ. ಸೊ ಗ್ಯಾರಂಟಿ ನ್ಯೂಸ್ ಚಾನಲ್ ಮೂಲಕ ನಿಮ್ಮ ಏನಾದರೂ ಬೇಡಿಕೆಗಳಿದ್ರೆ ಅಮ್ಮನವರ ಸನ್ನಿಧಿಯಲ್ಲಿ ಕೇಳ್ಕೊಳ್ಳೋದಾದ್ರೆ? ಐ ಥಿಂಕ್ ಎಲ್ಲ ದೇವರಿಗೆ ಗೊತ್ತಿದೆ ಅನ್ಸುತ್ತೆ ಏನ್ ಕೊಡ್ಬೇಕು ಅಂತ. ಸೊ ಸರ್ವೇ ದಿನ ಸುಖಿನೋ ಭವಂತು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಈ ಒಂದು ವರಮಹಾಲಕ್ಷ್ಮಿಲಿ ಎಲ್ರಿಗೂ ಆರೋಗ್ಯನ ಕೊಟ್ಟು ಕಾಪಾಡ್ಲಿ ಆ ತಾಯಿ. ಎಲ್ರಿಗೂ ಎಲ್ಲ ವರಗಳನ್ನೇನು ವರ ಅಂತ ಹೇಳಿದ್ರೆ ಬರೀ ದುಡ್ಡು ಮಾತ್ರ ಅಲ್ಲ, ಆರೋಗ್ಯ ಕೂಡ ಒಂದು ವರನೇ. ನಿಮ್ಮ ಲೈಫಲ್ಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲಾನು ಕೊಟ್ಟು ಆ ತಾಯಿ ಕಾಪಾಡ್ಲಿ. ಸೊ ನಿಮ್ಮ ಒಂದು ಅದೃಷ್ಟ ಏನಂತ ಹೇಳಿದ್ರೆ ಗ್ಯಾರಂಟಿ ನ್ಯೂಸ್ ಮೂಲಕ ನನ್ನ ಏನೋ ಒಂದು ಅದೃಷ್ಟ, ನಿಮ್ಮೆಲ್ಲರ ಒಂದು ಅಪೇಕ್ಷೆ ಮೇರೆಗೆ ಆ ತಾಯಿ ಒಂದು ಸನ್ನಿಧಿನ ನೀವು ನೋಡೋವಂತಹ ಒಂದು ಭಾಗ್ಯ ಖಂಡಿತ ಹೌದು. ದಯವಿಟ್ಟು ಆ ತಾಯಿ ದರ್ಶನ ಎಲ್ಲರೂ ಪಟ್ಕೊಳ್ಳಿ. ನಿಮಗೂ ಎಲ್ಲರಿಗೂ ಒಳ್ಳೇದಾಗ್ಲಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆ ತಾಯಿ ದರ್ಶನ ಕೂಡ ಆಯಿತು. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ವಿಶೇಷ ಏನಂತ ಹೇಳಿದ್ರೆ, ನಾನು ಆಗಲೇ ಹೇಳ್ತಾ ಇದ್ವಿ ತಾಯಿ ಬಗ್ಗೆ ಎಷ್ಟೊಂದೆಲ್ಲ ಆ ಅಮ್ಮನ ಬಗ್ಗೆ ಕೊಂಡಾಡ್ತಾ ಇದ್ವಿ, ಮತ್ತು ಅವರ ಒಂದು ಲೀಲೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲೇ ನಿಮ್ಮ ಕಣ್ಮುಂದೆನೇ ಒಂದು ನಿದರ್ಶನ ಆಯಿತು. ಇದು ನಿಜವಾಗ್ಲೂ ಒಂಥರ ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು. ತುಂಬ ಒಂಥರ ವಾವ್ ಅಂತ ನನಗೆ ಅದೇ ಹೇಳು, ನಂಬಿಕೆ ಇಟ್ಕೊಂಡು ಏನೇ ಕೆಲಸ ಮಾಡಿದ್ರು ಫಲ ಸಿಗತ್ತೆ ಅಂತ ತಾಯಿನೇ ಆಶೀರ್ವಾದ ಮಾಡಿ ಹೂವು ಬಿದ್ದು ನನಗೆ ಪ್ರಸಾದ ಕೊಟ್ಟಿದ್ದಾರೆ. ಐ ಥಿಂಕ್ ಐ ಆಮ್ ಸೋ ಬ್ಲೆಸ್ಡ್. ಆ್ಯಂಡ್ ವಿಶೇಷ ಏನಂತಂದರೆ ಈ ಸಂಪಿಗೆ ಹೂವು ನನ್ನ ತಾಯಿಗೆ ತುಂಬ ಇಷ್ಟವಾದಂತಹ ಹೂವು. ಐ ಥಿಂಕ್ ಕೋರಿಕೆನ ಸಿದ್ಧಿಪಡಿಸ್ತಾಳೆ ಅಂತ ಒಂದು ಸೈನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಗೇನ್ ಗ್ಯಾರಂಟಿ ನ್ಯೂಸ್ಗೆ. ಈ ಒಂದು ಐ ಥಿಂಕ್ ಇಟ್ಸ್ ಲೈಕ್ ಅ ಪ್ರೈಸ್ಲೆಸ್ ಮೂಮೆಂಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಅಗೇನ್. ರೂಪಿಕಾ, ಏನ್ ಬೇಡಿದ್ರು ಅನ್ನೋಂಥ ಕುತೂಹಲ. ಈಗ ಸಂಪಿಗೆ ಹೂವು ಕೊಟ್ಟಿದ್ದಾರೆ ಅಂತಂದ್ರೆ ಕರಿಯರ್ ಅಂದ್ರೆ ಸಿನಿ ಕರಿಯರ್ ಬಗ್ಗೆನಾ ಅಥವಾ ಪರ್ಸನಲ್ ಲೈಫ್ ಬಗ್ಗೆನಾ ಏನ್ ಬೇಡಿಕೆ ಇಟ್ರು ಅನ್ನೋಂಥದ್ದು? ಯಾಕಂದ್ರೆ ಕೇಳಿ 3 ದಿನಗಟ್ಲೆ ಕುತ್ಕೊಂಡ್ರೆ ನಾವು ನಮ್ಮ ಮನೆ ದೇವರುಗಳಿಗೆ ಹೋಗಿ ಬೇಡ್ಕೊಂಡು ಕುತ್ಕೊಂಡಾಗ ಇವತ್ತು ಕೊಟ್ಟಿಲ್ಲ ನಾಳೆ ಬನ್ನಿ ಅಂತ ಹೇಳುವಂತ ಪ್ರಸಂಗಗಳನ್ನ ನೋಡ್ತೀವಿ. ನೀವು ಕೇಳಿ 2-3 ಸೆಕೆಂಡಿಗೆ ಹೂವು ಕೊಟ್ಟಿದ್ದು ಎಷ್ಟು ಖುಷಿ. ಐ ಥಿಂಕ್ ಮೈ ಜುಮ್ ಅಂತ ಇದೆ ನನಗೆ. ಅದು ವೈಬ್ರೇಷನ್ ಎನಿಸ್ಕೊಂಡ್ರೆ ಹೋಗಿ ಕಣ್ ಮುಚ್ಕೊಂಡು ಹಿಂಗೆ ಕಣ್ ತೆಗಿತೀನಿ, ದೇವ್ರ ಪ್ರಸಾದ ಕೊಟ್ರು ನನಗೆ. ಐ ಥಿಂಕ್ ಆ ತಾಯಿ ಶಕ್ತಿನೇ ಅದು ಅಂತ ಹೇಳ್ಬೋದು. ಪರ್ಸನಲ್ ಲೈಫ್ ಬಗ್ಗೆನೂ ಹೌದು ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ಬಗ್ಗೆನೂ ಹೌದು. ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳಿದ್ಮೇಲೆ ಅದನ್ನ ಹೇಳೋದು, ಒಳ್ಳೆ ಗಂಡ ಸಿಗ್ಲಿ ಅಂತಾನು ಒಂದು. ಯಾಕಂದ್ರೆ ಇವಾಗ ಅದು ಒಂದು ಮೈನ್. ಇವಾಗ ನೆಕ್ಸ್ಟ್ ನನಗೆ ಗೊತ್ತವ್ರ ಕ್ವಶನೇ ಅದು, ಯಾವಾಗ ಮದುವೆ ಆಗ್ತೀರಾ ಅಥವಾ ಏನು ಎತ್ತ. ಡೆಫಿನೆಟ್ಲಿ ಒಳ್ಳೆ ಒಂದು ಕಂಪ್ಯಾನಿಯನ್ ಸಿಕ್ಕಿದಾಗ ಡೆಫಿನೆಟ್ಲಿ ಇಟ್ಸ್ ಲೈಕ್ ಹಣೆ ಬರದಲ್ಲಿ ಆದಾಗ ಮದುವೆ ಅನ್ನೋದಾಗತ್ತೆ. ಆ್ಯಂಡ್ ಪ್ರೊಫೆಷ್ನಲ್ ಲೈಫಲ್ಲಿ ತುಂಬ ಬೆಳವಣಿಗೆಗಳಾಗ್ತಾ ಇದೆ. ಒಳ್ಳೆ ಪಾಸಿಟಿವ್ ಆಗಿ ನನಗೆ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ. ಸೀರಿಯಲ್ ಆಗಿರ್ಬೋದು ಆ್ಯಂಡ್ ಒಳ್ಳೊಳ್ಳೆ ಕಾರ್ಯಕ್ರಮನ ಹೋಸ್ಟ್ ಮಾಡೋದಿರ್ಬೋದು, ಆರ್ಗನೈಸ್ ಮಾಡೋದಿರ್ಬೋದು, ಇದೆಲ್ಲ ಬೇರೆ ಬೇರೆ ಬರೀ ನಟಿಯಾಗಿ ಮಾತ್ರ ಗುರುತಿಸ್ಕೊಳ್ಳೋದಲ್ಲದೆ ಬೇರೆ ಆಯಾಮನೂ ಒಂದು ಓಪನ್ ಆಗ್ತದೆ. ಸೊ ಅದು ಯಾವುದಕ್ಕೂ ಒಂದು ತಡೆ ಬರದೆ ನಿನ್ನೆ ಒಂದು ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡೆ. ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ವಿತ್ ಇಟ್. ಅಂಡ್ ಅಮ್ಮನ ಆರೋಗ್ಯ ಸರಿ ಹೋಗ್ಲಿ. ಅಂಡ್ ಈ ವರ್ಷ ಇನ್ನೊಂದು ವಿಶೇಷ ಅಂದ್ರೆ ನನ್ನ ಅತ್ತಿಗೆ ಮಗು ಕೂಡ ಆಗ್ತಾ ಇದೆ. 5 months ಕ್ಯಾರಿಂಗ್. ಸೊ ಅವರ ಆರೋಗ್ಯನೂ ಚೆನ್ನಾಗಿದ್ದು ಮಗು ಆರೋಗ್ಯನೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಡೆ. ಅದೆಲ್ಲದಕ್ಕೂ ತಾಯಿ ಉತ್ತರ ಕೊಟ್ಟಿದ್ದಾಳೆ ಅಂತ ಹೇಳ್ಬೋದು. ಇವಾಗ ಇವತ್ತಿನ ದಿನ ಹೆಂಗಿದೆ ಗೊತ್ತಾ, ನಾವು ಚೆನ್ನಾಗಿದ್ರೆ ಸಾಕು ಅನ್ನೋ ಮೆಂಟಾಲಿಟಿ ಜನಗಳ ಮಧ್ಯೆ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಅಂತ ಬಯಸೋ ರೂಪಿಕನ್ಗೆ ಒಳ್ಳೇದಾಗಬೇಕು. ಸೊ ನನ್ಗೊಂದು ಕುತೂಹಲ ಇದ್ದೇ ಇದೆ, ಅಂದ್ರೆ ಹೆಂಗ್ ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ತೀರಿ? ಅದಕ್ಕೂ ಮೊದಲು ನಿಮ್ಮ ಸೀರಿಯಲ್ ಬಗ್ಗೆ ಕೇಳಬೇಕು. ವರಮಹಾಲಕ್ಷ್ಮಿ ಅಂತ ಬಂದಾಗ ಸೊ ನೀವು ಲಕ್ಷ್ಮೀ ನಿವಾಸ. ಸೊ ಲಕ್ಷ್ಮಿನ ಹೋಲಿಸ್ಕೊಳ್ಳೋದು, ಶಾರದೆ ಮತ್ತೆ ಲಕ್ಷ್ಮಿ ಇಬ್ರು ಒಂದ್ ಕಡೆ ಇರಲ್ಲ ಅನ್ನೋ ಮಾತಿದೆ. ಸೊ ನಿಮ್ಗೆ ವಿದ್ಯಾ ಬುದ್ಧಿ
ಸಂಪತ್ತು, ಶ್ರೇಯಭಿವೃದ್ಧಿ ಎಲ್ಲವನ್ನೂ ಕೊಟ್ಟು, ಲಕ್ಷ್ಮಿನೂ ಇದ್ದಾಳೆ, ಜೊತೆಗೆ ಶಾರದೇನೂ ನಿಮ್ಮ ಹತ್ರ ಇದ್ದಾಳೆ. ಸೊ ಲಕ್ಷ್ಮಿ ನಿವಾಸದಲ್ಲೇ ಇದ್ದೀರಿ ಈ ವರ್ಷ. ಸೊ ಎಷ್ಟು ಅಂದ್ರೆ ಕೃತಜ್ಞತೆ ಸಲ್ಲಿಸ್ತೀರಾ ಟೀಮ್ಗೆ ಮತ್ತು ಸೀರಿಯಲ್ನ ಭಾಗವಾಗಿರೋದಕ್ಕೆ ಏನು ಹೇಳ್ತಾರೆ ರೂಪಿಕಾ? ತುಂಬಾ ಖುಷಿ ಇದೆ, ಯಾಕಂದ್ರೆ ಲಕ್ಷ್ಮೀ ನಿವಾಸ ನನ್ನ ಲೈಫ್ನ ಒಂದು ಇಂಪಾರ್ಟೆಂಟ್ ಘಟ್ಟದಲ್ಲಿ ಬಂದಂತಹ ಒಂದು ಸೀರಿಯಲ್ ಅಂತ ಹೇಳ್ಬೋದು. ಬಿಕಾಸ್ ನಾನು ದೊರೆಸಾನಿ ಆದ್ಮೇಲೆ ಒಂದು ಸ್ವಲ್ಪ ಗ್ಯಾಪ್ ಬ್ರೇಕ್ ತಗೋತೀನಿ ಬಿಕಾಸ್ ಆಫ್ ಪ್ರಾಜೆಕ್ಟ್ಸ್, ಮತ್ತೆ ಒಳ್ಳೆ ಪ್ರಾಜೆಕ್ಟ್ಸ್ ಕಾಯ್ತಿರ್ತೀನಿ, ಅಥವಾ ಸಿನಿಮಾಗಳು ನಡೀತಿರುತ್ತೆ. ಇದು ಮಧ್ಯದಲ್ಲಿ ಬೇರೆ ಏನಾದ್ರು ಮಾಡಬೇಕು ಅಂತ ಹೇಳಿದಾಗ ನನ್ನ ಲೈಫಲ್ಲಿ ತಡ್ಕೊಳಕ್ ಆಗದೆ ಇರುವಂತಹ ಒಂದು ಆಘಾತ ಆಗುತ್ತೆ. ನನ್ನ ತಂದೆನ ಕಳ್ಕೊತೀನಿ ನಾನು. ಸೊ ತುಂಬಾ ಆರೋಗ್ಯವಾಗಿ ನಮ್ಮ ಜೊತೆ ಇದ್ದಂಥ ತಂದೆ, ಅಂಡ್ ಏನೂ ಒಂಥರ ನಮಗೆ ಅಪೇಕ್ಷೆ ಇಲ್ದೇನೆ ತುಂಬಾ ಸಪೋರ್ಟಿವ್ ಆಗಿದ್ದಂಥ ಒಂದು ನನ್ನ ದೊಡ್ಡ ಶಕ್ತಿ ನಮ್ಮ ಜೊತೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಅಲ್ಲಿ ಕಳ್ಕೊಂಡ್ಬಿಡ್ತೀನಿ. ಆ ಟೈಮಲ್ಲಿ ಏನ್ ಮಾಡ್ಬೇಕು ಗೊತ್ತಾಗ್ತಿರಲ್ಲ, ಯಾಕಂದ್ರೆ ವಾಟ್ ಇಸ್ ನೆಕ್ಸ್ಟ್ ಅಂತ ಅನ್ಕೊಂಡಾಗ ಇವತ್ತಿಗಾಗ್ಲೇ 8 ತಿಂಗಳಾಯ್ತು. ತುಂಬಾ ಮಿರಾಕಲ್ ಅಂತಾನೆ ಹೇಳ್ಬೋದು. ಎಸ್, ನಾನು ಇದನ್ನು ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಖುಷಿ ಕೂಡ ಪಡ್ತೀನಿ. ಏನ್ ಮಾಡ್ಬೇಕು, ಒಂದ್ 2-3 ತಿಂಗಳಾಗತ್ತೆ, ಎಲ್ಲ ಕಾರ್ಯಗಳು ಮುಗಿಸ್ತೀವಿ, ಎಲ್ಲ ಆಗತ್ತೆ. ಒಂದು ಆಸ್ ಯೂಶಲ್ ಮೂವ್ ಆನ್ ಅಂತ ಹೇಳಿದ್ರೆ ಆಗಲ್ಲ. ಈಗಲೂ ಕೂಡ ವ್ಯಾಕ್ಯೂಮ್ ನಮ್ಮ ಲೈಫಲ್ಲಿ ತುಂಬ್ಸಕ್ಕೆ, ತಂದೆ ತಾಯಿ ಸ್ಥಾನನ ತುಂಬ್ಸಕ್ಕೆ ಖಂಡಿತವಾಗ್ಲೂ ಯಾರಿಂದನೂ ಸಾಧ್ಯ ಇಲ್ಲ. ನನ್ನ ಲೈಫಲ್ಲಿ ಪರ್ಸ್ನಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದ್ದೀನಿ. ಸೊ ಆ ಟೈಮಲ್ಲಿ ಏನು ಮಾಡಬೇಕು, ಅಥವಾ ಎಲ್ಲಿ ಹೋಗಬೇಕು, ಮುಂದೆ ಯಾವ ಪ್ರಾಜೆಕ್ಟ್ ಒಪ್ಕೋಬೇಕು, ಅಥವಾ ಏನು ಅಂತ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇದ್ದಾಗ ಕೆಲಸ ಖಂಡಿತವಾಗ್ಲೂ ಇರಲಿಲ್ಲ ನನ್ನ ಕೈಯಲ್ಲಿ. ಆವಾಗ ನನ್ನ ತಂದೆಯ 3ನೇ ತಿಂಗಳ ತಿಥಿನಲ್ಲಿ, ಸೆರೆಮನಿನಲ್ಲಿ ಅವ್ರಿಗೆ ಸ್ವಯಂ ಪಾಕ ರೆಡಿ ಮಾಡ್ತಿರ್ತೀನಿ. ಆವಾಗ ನನಗೆ ಚಾನಲಿಂದ ಕಾಲ್ ಬರುತ್ತೆ. ಕಾಲ್ ಬಂದು ಈ ಥರ ಮಿತ್ರ ಸರ್, ನಮಗೆ ರಾಗದ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾನೆ ಇರ್ತಾರೆ. ಕಾಲ್ ಮಾಡಿ ಈ ಥರ ಚಾನಲ್ ಅವ್ರು ಕಾಲ್ ಮಾಡ್ತಾರವ, ಪಿಕ್ ಮಾಡು ಸರ್, ಒಂದು ಏನೋ ಅನ್ಕೊಳ್ಬೇಡಿ, ಈ ಥರ ಅಪ್ಪನ ಕಾರ್ಯದಲ್ಲಿ ಇದ್ದೀನಿ, ಬೇಜಾರು ಮಾಡ್ಕೊಳ್ಬೇಡಿ ಅಂತ. ಸರಿ, ಚಾನಲಿಂದ ಕಾಲ್ ಕೂಡ ಬರುತ್ತೆ. ನಿರ್ಮಲಾ ಅಂತ, ನಮ್ಮ ಏನು ಸಾಯಿ ನಿರ್ಮಲಾ ಪ್ರೊಡಕ್ಷನ್, ನಿರ್ಮಲಾ ಆ್ಯಂಡ್ ಸತ್ಯ, ನಮ್ಮ ನಿರ್ಮಾಪಕರು ನನ್ನ ಕಾಲ್ ಮಾಡಿಬಿಟ್ಟು ಈ ಥರ ಸೀರಿಯಲ್ ಆಡಿಷನ್ ಇದೆ, ಬರಬೇಕು ಅಂತ. ಆಗಲೇ ನೀವು ಹೇಳಿದ್ರಿ 15 ವರ್ಷದ ಜರ್ನಿ, 20 ವರ್ಷದ ಜರ್ನಿ ಅಂತ. ಈಗಲೂ ನಾವು ಯಾವುದೇ ಒಂದು ಸೀರಿಯಲ್ ಮಾಡಬೇಕು, ಸಿನಿಮಾ ಮಾಡಬೇಕು, ಲುಕ್ ಟೆಸ್ಟ್ ಹೋಗ್ಬೇಕಾಗತ್ತೆ. ಬಿಕಾಸ್ ನಾವು ಆ ಪಾತ್ರಕ್ಕೆ ಸೂಟ್ ಆಗ್ತೀವೋ ಇಲ್ವೋ ಅಂತ. ಸೊ ಅಗೇನ್ ಇಟ್ ಇಸ್ ಲೈಕ್ ಸ್ಕ್ರಾಚ್ ರೂಟ್ ಲೆವೆಲ್ ಇಂದಾನೆ ಶುರು ಆಗೋದು ನಮ್ಮ ಪ್ರೊಸೀಜರ್ಸ್ ಎಲ್ಲಾನು. ಸೊ ನಾನು ಅಕ್ಕಂಗೆ ಹೇಳ್ತೀನಿ, ಇಲ್ಲ ಅಕ್ಕ, ಈ ಥರ ನಮ್ಮ ಅಪ್ಪನ ಸೆರೆಮನಿ ಇದೆ, ಬರೋಕ್ಕಾಗಲ್ಲ ಅಂತ. ಆವಾಗ ಪರವಾಗಿಲ್ಲಮ್ಮ, ನನ್ಗೆ ಎಷ್ಟು ಟೈಮ್ ಬೇಕು ಹೇಳು ಅಂತ ಹೇಳಿ 12:30 4:00ವರೆಗೂ ನಂಗೆ ಸಮಯ ಮಾಡಿಕೊಟ್ಟು ಎಲ್ಲ ಕಾರ್ಯಗಳನ್ನ ಮುಗಿಸಿ. ಆ್ಯಂಡ್ ಇನ್ನೊಂದು ಮಿರಾಕಲ್ ಅಂತ ಹೇಳಿದ್ರೆ, ಎಲ್ಲಿ ಆಗ್ತಾ ಇರೋದು ಲುಕ್ ಟೆಸ್ಟ್ ಅಂತ ಹೇಳಿದ್ರೆ, ನನ್ನ ತಂದೆ ವೈಕುಂಠ ಆಗಿದ್ದ ಜಾಗದಲ್ಲೇ ಆಗ್ತಾ ಇರೋದು. ಇಟ್ ಇಸ್ ಮೋರ್ ಕನೆಕ್ಟಿವ್. ಅಂದ್ರೆ ನನ್ನ ತಂದೆ ಹತ್ರ ಕೇಳ್ಕೊಂಡಿದ್ದು ಪ್ರಾರ್ಥನೆ ಏನು, ಮಗಳಿಗೆ ಏನೋ ಒಂದು ಒಳ್ಳೇದಾಗ್ಲಿ ಅಂತ. ಐ ಥಿಂಕ್ ಇಟ್ ಇಸ್ ಕೋ ಇನ್ಸಿಡೆನ್ಸ್ ಅಂತ ಹೇಳ್ಬೋದು. ನಾನು ಬೇರೆ ಯೋಚನೆ ಮಾಡಿದೆ, ಆಗತ್ತೋ ಬಿಡುತ್ತೋ ಪರವಾಗಿಲ್ಲ, ಅಪ್ಪನಿಗೋಸ್ಕರ ಹೋಗಿ ನಾನು ಅದನ್ನ ಆಡಿಷನ್ ಲುಕ್ ಟೆಸ್ಟ್ನ ಹೋಗಿ ಅಟೆಂಡ್ ಮಾಡ್ತೀನಿ ಅಂತ ಹೋಗಿದ್ ನೆಕ್ಸ್ಟ್ ಡೇ ಇಂದಾನೆ ನನಗೆ ಕೆಲಸ ಸಿಕ್ತು. ಸೊ ಲಕ್ಷ್ಮೀ ನಿವಾಸದಲ್ಲಿ ಈಗಾಗಲೇ 6 ತಿಂಗಳಿಂದ ಸಿಂಚನ ಅನ್ನೋವಂಥ ಒಂದು ವಿಭಿನ್ನ ಪಾತ್ರನ ನಿಭಾಯಿಸಿ, ಆ್ಯಂಡ್ ಜನಕ್ಕೂ ಕೂಡ ಅದು ಇಷ್ಟ ಆಗಿ, ಆ್ಯಂಡ್ ಚಾನಲಿಂದ ಕೂಡ. ಆ್ಯಂಡ್ ಐ ಸೀರಿಯಸ್ಲಿ ವಾಂಟ್ ಟು ಥ್ಯಾಂಕ್ ಜೀ ಕನ್ನಡ ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಆ್ಯಂಡ್ ಎಲ್ಲ ಕಲಾವಿದರು ಕೂಡ ಒಂದು ಸಹಕಾರದಲ್ಲಿ ಇಷ್ಟು ಅದ್ಭುತವಾಗಿ ಒಂದು ಚಾನಲ್ ಅಥವಾ ಒಂದು ಸೀರಿಯಲ್ ಹಿಸ್ಟ್ರಿನಲ್ಲೇ ಐ ಥಿಂಕ್ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೆರಿಮೆಂಟ್. 1 hour ಎಪಿಸೋಡು, ಅದು ನಂಬರ್ 1 TRP ನಲ್ಲೇ ರಿಜಿಸ್ಟರ್ ಆಗಿ ಟೋಟಲಿ ಒಂದು 45 ಅಧಿಕವಾದಂತಹ ಒಂದು ಕಲಾವಿದರನ್ನ ಇಟ್ಕೊಂಡು ಮಾಡ್ತಿರುವಂಥ ಒಂದು ಸೀರಿಯಲ್ ಅಂದರೆ ಐ ಥಿಂಕ್ ಲಕ್ಷ್ಮೀ ನಿವಾಸ ಅಂತ ಹೇಳ್ಬೋದು. ಸೊ ಮತ್ತೊಮ್ಮೆ ಧನ್ಯವಾದಗಳು. ಇಷ್ಟೆಲ್ಲ ನನಗೆ ಕೆಲಸ ಕೈ ತುಂಬ ಕೊಡ್ತಾ ಇದ್ದೀರಾ, ಹೊಟ್ಟೆನೂ ತುಂಬಿಸ್ತಾ ಇದ್ದೀರಾ, ಒಂದು ನನಗೆ ಆಸೆ ನೆರವೇನು ಈಡೇರ್ಸೋಕ್ಕೂ ನನಗೆ ಪ್ರಯತ್ನದಲ್ಲಿದ್ದೀರಾ, ನನ್ನ ಕುಟುಂಬ ಜೊತೆ ಕೂಡ ಇದ್ದೀರಾ. ಐ ಥಿಂಕ್ ಇದಕ್ಕಿಂತ ಒಂದು ಮನುಷ್ಯರಿಗೆ ಇನ್ನೇನು ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಈಗ ಅಪ್ಪಾಜಿ ದೇವ್ರ ಹತ್ರ ಬೇಡ್ಕೊಂಡಿದ್ರಿ, ಅಪ್ಪಾಜಿಗೂ ಕೂಡ ಅದೇ ಬೇಕಾಗಿತ್ತು, ಮಗಳು ಬ್ಯುಸಿ ಆಗಿರಬೇಕು, ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋಂಥದ್ದು. ಈಗ ನಿಮ್ಮ ಕಾನ್ಸಂಟ್ರೇಷನ್ ಸೀರಿಯಲ್ ಅಷ್ಟೇನಾ, ಅಥವಾ ಸಿನಿಮಾ ಯಾವುದೋ ಒಂದು ಒಳ್ಳೆ ಪ್ರಾಜೆಕ್ಟ್ ಕೇಳಿದೆ ಅಂತ ಹೇಳಿದ್ರಿ, ಸೊ ಆ ಪ್ರಾಜೆಕ್ಟ್ ಬಗ್ಗೆ ಕೊನೆಯದಾಗಿ ಹೇಳೋದು? ಹೌದು, ಸಿನಿಮಾ ಸೀರಿಯಲ್ ಎಲ್ಲ ಇವಾಗ ಒಂದೇ ಆಗೋಗಿದೆ. ಇವಾಗ ಅಲ್ಲೂ ಒಂದು ಕಂಟೆಂಟ್ ಬದಲಾವಣೆ ಇರುತ್ತೆ, ಅಥವಾ ಮೀಡಿಯಂ ಬೇರೆ ಇರುತ್ತೆ ಅಷ್ಟೇ, ಬಟ್ ಎಲ್ಲ ಒಂದೇ. ಇವಾಗ ಅದಕ್ಕೂ ಆಡಿಯನ್ಸ್ ಅಷ್ಟೇ ರೀಚ್ ಇದೆ. ಇವಾಗ ಮುಂಚೆ ಇತ್ತು, ಸಿನಿಮಾ ಮಾಡೋದು ಸೀರಿಯಲ್ ಮಾಡಬಾರ್ದು ಅಂತ, ಬಟ್ ಇವಾಗಿಲ್ಲ, ಎಲ್ಲ ಈಕ್ವಲೆಂಟ್ ಆಗಿ ಒಂದು ವೈಡರ್ ರೀಚ್ ಇದೆ. ಐ ಥಿಂಕ್ ಇವಾಗ ಸೀರಿಯಲ್ ಕೂಡ ಮಾಡ್ತಾ ಇದ್ದೀನಿ, ಒಳ್ಳೆ ಚಾನಲ್ ನಡೀತಿದೆ, ಒಳ್ಳೆ ಸೀರಿಯಲ್ ನಡೀತಾ ಇದೆ, ಜೊತೆಗೆ ಸಿನಿಮಾ ಡಿಸ್ಕಷನ್ ನಡೀತಾ ಇದೆ. ಐ ಥಿಂಕ್ ಸದ್ಯದ್ರಲ್ಲೇನೆ ಟೈಟಲ್ ಆಯ್ತು ರಿವೀಲ್ ಮಾಡ್ಬೋದು, ಮಡಿಕೇರಿ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಹೀರೋನು ಒಂದು ಒಳ್ಳೆ ಕಮರ್ಷಿಯಲ್ ಹೀರೋನೇ, ಇನ್ನೇನು ಸ್ವಲ್ಪ ದಿನದಲ್ಲೇನೆ ಅನೌನ್ಸ್ ಕೂಡ ಆಗತ್ತೆ. ಅದೊಂದು ಸಿನಿಮಾ ನನ್ನ ಕೈಯಲ್ಲಿದೆ. ಆ್ಯಂಡ್ ರಿಲೀಸ್ಗೆ ಟಿ ಜಂಕ್ಷನ್ ಅಂತ ಒಂದು ಸಿನಿಮಾ ರೆಡಿ ಆಗಿದೆ, ಅದರಲ್ಲಿ ನಾನು ಪೊಲೀಸ್ ಆಫೀಸರ್ ಪಾತ್ರನ ನಿಭಾಯಿಸ್ತಾ ಇದ್ದೀನಿ ಫಸ್ಟ್ ಟೈಮ್. ಸೊ ಆಕ್ಷನ್ ಎಲ್ಲ ಮಾಡಿದ್ದೀನಿ ಅದರಲ್ಲಿ. ಸೊ ಆ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ.
ಇದ್ರ ಜೊತೆಗೆ ಒಂದು ದೊಡ್ಡ ಇನ್ನೊಂದು ಜವಾಬ್ದಾರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ 28ನೇ ತಾರೀಕು ಸಿಂಗಪೂರ್ಗೆ ಹೋಗ್ತಾ ಇದ್ದೀನಿ. ತುಂಬಾ ಖುಷಿ ಕೊಡುವಂತ ವಿಚಾರ ಅಂತ ಹೇಳಿದ್ರೆ ವಿಶ್ವ ಕನ್ನಡ ಹಬ್ಬ ಅಂತ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಆಗುವಂತ ಒಂದು ದೊಡ್ಡ ಹಬ್ಬ ನಮ್ಮ ಶಿವಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಆಗೋದು. ಅಲ್ಲಿ ಶಿವಣ್ಣ ಗೆಸ್ಟು ಅಂಡ್ ನಮ್ಮ ವಸಿಷ್ಠ ಸಿಂಹ ಅವರು ಬ್ರ್ಯಾಂಡ್ ಅಂಬಾಸಿಡರು. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನ ಸಾಂಸ್ಕೃತಿಕ ವಲಯಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಯಾಕಂದ್ರೆ ಎಲ್ಲೋ ಇದ್ದಂತಹ ಒಂದು ಪುಟ್ಟ ಹುಡುಗಿನ ಕರ್ಕೊಂಡು ಬಂದು ಆ ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಂಡಕ್ಕೆ ಅಂಡ್ ಆ ಒಂದು ಜವಾಬ್ದಾರಿಗೆ ಐ ಆಮ್ ರಿಯಲಿ ಎಕ್ಸೈಟೆಡ್ ಅಂತ ಹೇಳ್ಬೋದು. ಓಕೆ, ನೀವು ಭರತನಾಟ್ಯಂ ಡ್ಯಾನ್ಸರ್ ಕೂಡ ಹೌದು. ಸೊ ಸಿಂಗಾಪುರಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಇರುತ್ತಾ ಅಥವಾ ಹೇಗೆ ಅನ್ನೋದು? ಹೌದು, ಸಿಂಗಾಪುರಲ್ಲಿ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಸೊ ಡ್ಯಾನ್ಸು ಮಾಡ್ತೀನಿ ಅಂಡ್ ಆರ್ಗನೈಸ್ ಕೂಡ ಮಾಡುವಂತ ಒಂದು ಇದು. ಸೊ ಐ ಥಿಂಕ್ ನೆಕ್ಸ್ಟ್ ಮಂತ್ 28 ನಾನು ಅಲ್ಲಿ ಒಂದು ಪರ್ಫಾರ್ಮ್ ಮಾಡುವಂತ ಒಂದು ದೊಡ್ಡ ಅವಕಾಶ. ಓಕೆ, ಗೆಜ್ಜೆ ಸ್ಟುಡಿಯೋ ಹೇಗೆ ರನ್ ಆಗ್ತಾ ಇದೆ? ಎಷ್ಟು ಜನ ನಮ್ಮ ಸ್ಟೂಡೆಂಟ್ಸ್ ಸಿಗ್ತಾ? ತುಂಬಾ ಮುದ್ದಾಗಿ ಆಗ್ತಾ ಇದೆ. ಈಗಾಗಲೇ 5 ವರ್ಷ ಕಂಪ್ಲೀಟ್ ಆಗಿದೆ ಗೆಜ್ಜೆಗೆ. ಲಿಖಿತ್ ಅಂಡ್ ವಿದ್ಯಾ ಅಂತ ಇಬ್ರು ನನಗೆ ಟೀಚರ್ಸ್ ಆಗಿ ಕೂಡ ಇದ್ದಾರೆ, ನನ್ನ ಇನ್ಸ್ಟ್ರಕ್ಟರ್. ಬಿಕಾಸ್ ನಾನು ಶೂಟಿಂಗು ಅದು ಇದು ಇದ್ದಾಗ ನಾನು ನಿಭಾಯಿಸೋಕೆ ಕಷ್ಟ ಆಗ್ಬೋದು ಅಂತ ಅವರಿಬ್ರು ನಾನು ನೋಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಒಂದು 20-30 ಜನ ತಂಡವಾಗಿ ಕೂಡ ಇದ್ದೀವಿ. ಎಲ್ಲ ಕಡೆ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬರ್ತಾ ಇದ್ದೀವಿ. ಸೊ ವೆಸ್ಟರ್ನು, ಫ್ರೀ ಸ್ಟೈಲು ಎಲ್ಲ ಹೇಳ್ಕೊಡ್ತಾ ನಾವು ಇದ್ದೀವಿ. ಐ ಥಿಂಕ್ ಎಲ್ಲರೂ ತುಂಬ ತಾಳ್ಬದ್ಧವಾಗಿ ತಾಳ್ಮೆಯಿಂದ ಜೀವನ ನಡ್ಕೊಂಡು ಹೋಗ್ತಾ ಇದೆ. ಐ ಥಿಂಕ್ ಅದೆಲ್ಲ ತಾಯಿ ಆಶೀರ್ವಾದ ಅಂತ ಹೇಳ್ಬೋದು. ಓಕೆ, ಅಮ್ಮನವರ ಸುತ್ತ ಒಂದು ಪ್ರದಕ್ಷಿಣೆ ಆಗ್ತಾ, ಸೊ ನಿಮ್ಮ ಲೈಫಲ್ಲಿ ಅಮ್ಮನವರ ಪಾತ್ರ ಏನು, ಪ್ರಾಮುಖ್ಯತೆ ಏನು, ಮತ್ತು ಈ ಸನ್ನಿಧಿಗೆ ಎಷ್ಟು ಮಹತ್ವ ಇದೆ ನಿಮ್ಮ ಲೈಫಲ್ಲಿ? ಸೊ ಒಂದು ಏನು ಹೇಳ್ತಾರೆ, ಒಂದು ಮಹತ್ವದ ಬದಲಾವಣೆ ಆಯ್ತು, ಈಗಲೂ ಆಯ್ತು. ಅದು ಏನು ಕೇಳ್ಕೊಂಡ್ರೆ ಗೊತ್ತಿಲ್ಲ. ಸೊ ಹೇಗಿತ್ತು ಫೀಲ್ ಗ್ಯಾರಂಟಿ ನ್ಯೂಸ್ ಜೊತೆ ಅಮ್ಮನವ್ರನ್ನ ಪ್ರದಕ್ಷಿಣೆ ಹಾಕ್ದ ಆ ತಾಯಿಯ ಮಹತ್ವವನ್ನ ತಿಳಿಸ್ಕೊಟ್ಟಿದ್ದು ಅನ್ನೋಂಥದ್ದು ನಮ್ಮ ಆಡಿಯನ್ಸ್ಗೆ? ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್ ಎಲ್ರಿಗೂ ಗ್ಯಾರಂಟಿ ಮಾಡ್ಕೊಡ್ತಾ ಇದೆ ಲೈಫ್ ಚೆನ್ನಾಗಿರೋ ಥರ ನಾವು ನಡೆಸ್ಕೊಡ್ತೀವಿ ಅಂತ. ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಸ್ಪೆಷಲ್ ಸೆಗ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬ ಕ್ಯಾಶುಯಲ್ ಆಗಿ ಯಾವುದೇ ಒಂದು ಆಡಂಬರ ಇಲ್ಲದೆ ಆ್ಯಂಡ್ ನಮ್ಮ ಮನಸ್ಸು ಬಿಚ್ಚಿ ಮಾತಾಡುವಂತಹ ಒಂದು ಕಾರ್ಯಕ್ರಮ ಇದಾಗಿತ್ತು. ಅದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗ್ಯಾರಂಟಿ ನ್ಯೂಸ್ನ ಪ್ರತಿ ತಂಡಕ್ಕೂ, ಯಾಕಂದರೆ ಯಾವುದೇ ಒಂದು ಮಾಧ್ಯಮದ ಕ್ಷೇತ್ರದಲ್ಲಿ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿ ಅಥವಾ ಒಂದು ತುಂಬ ಯಾವುದೋ ಒಂದು ಟ್ರಾನ್ಸ್ಪರೆನ್ಸಿಯಿಂದ ನಾವು ಕೆಲಸ ಮಾಡಿದ್ರೆ ಒಂದು ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ನ್ಯೂಸೇ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನ್ನ ಜೀವನದ ಒಂದು ಸುತ್ತ ಪ್ರದಕ್ಷಿಣೆ ಒಂದು ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ನಾನು ತೋರಿಸ್ಕೊಟ್ರಿ ಅಂತ ಹೇಳ್ಬೋದು. ಇನ್ನೇನೇನು ಮಾಡ್ಬೋದು, ಇನ್ನೇನೇನು ಮಾಡಬಾರ್ದು ಅಂತ ನಾವು ಒಂದು ಪ್ಲಸ್ ಆ್ಯಂಡ್ ಮೈನಸ್ ಲೈಫ್ ಎರಾ ಅಂತ ಹೇಳಿದ್ರೆ ಐ ಥಿಂಕ್ ಈ ಒಂದು ಎಪಿಸೋಡ್. ಸೊ ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ಗ್ಯಾರಂಟಿ ನ್ಯೂಸ್ಗೆ ಇನ್ನಷ್ಟು ಜಾಸ್ತಿಯೇ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕನ್ನಡ ಚಿತ್ರರಂಗದ ಅಥವಾ ನಮ್ಮ ಚಂದನವನದ ಮುದ್ದು ಬೊಂಬೆ ರೂಪಿಕಾ ಜೊತೆ ಸೊ ಅಮ್ಮನವರ ಸನ್ನಿಧಿಗೆ ಅಂದರೆ ಬಂಡಿ ಮಹಾಕಾಳಮ್ಮ ಸನ್ನಿಧಿಯಲ್ಲಿ ಆ ತಾಯಿಯ ಸುತ್ತ ಒಂದು ಪ್ರದಕ್ಷಿಣೆ ಆಗ್ತಾ ಅವರ ಜೀವನದಲ್ಲಿ ತಾಯಿಯ ಮಹತ್ವ ಏನು, ಸೊ ಏನೇನೆಲ್ಲ ಬದಲಾವಣೆಗಳಾಯಿತು ತಾಯಿಗೆ ನಡ್ಕೊಳ್ಳೋದ್ರಿಂದ ಅನ್ನುವಂಥ ವಿಚಾರಗಳನ್ನು ನಮ್ಮೊಟ್ಟಿಗೆ ಮುಕ್ತವಾಗಿ ಹಂಚಿಕೊಂಡ್ರು. ಸೊ ಈ ಸನ್ನಿಧಿಗೆ ಸಾಕಷ್ಟು ಜನ ಕನ್ನಡ ಸೆಲೆಬ್ರಿಟಿಗಳು ಬರ್ತಾರೆ. ಸೊ ಅದೇ ರೀತಿ ನಮ್ಮ ರೂಪಿಕಾನು ಬರ್ತಾರೆ. ಅವರ ಜೀವನದಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಆ ಬದಲಾವಣೆ ನಿರಂತರವಾಗಿ ಸಾಗ್ತಾ ಇರಲಿ. ಅವರ ಸಿನಿ ಕರಿಯರ್ ಜೊತೆಗೆ ಅವರ ಒಂದು ವೈಯಕ್ತಿಕ ಬದುಕು ಕೂಡ ಅಷ್ಟೇ ಸುಂದರವಾಗಿರಲಿ. ಆ ತಾಯಿಯ ಕೃಪಾ ಕಟಾಕ್ಷ ಸದಾ ಇವ್ರ ಮೇಲೆ ಇರಲಿ ಅನ್ನೋದೇ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ಆಶಯ ಕೂಡ. ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.